Hello everyone. Namaskara ellargu. I welcome you all to Physics Wala Chemistry classes. Students, we are studying Structure of Atom chapter. We are in 8th class. Idu namma 8ನೇ class. Okay na? So let us see what we have done in the previous class. Here it goes. ಏನೇನು ಸ್ಟಡಿ ಮಾಡಿದ್ದೀವಿ? Wave or quantum mechanical model of atom. Right? Wave or quantum mechanical model of atom ಬಗ್ಗೆ ಸ್ಟಡಿ ಮಾಡಿದ್ದೀವಿ. ವೇರ್ ಅದರ ನೆಸೆಸಿಟಿ ಏನಿತ್ತು ಅನ್ನೋದ್ರ ಬಗ್ಗೆ ಅದರ ಸ್ಟಡಿ ಮಾಡಿದ್ದೀವಿ. ಬೋರ್ಸ್ ಮಾಡೆಲ್ ಏನೇನು ಡಿಮೆರಿಟ್ ಇತ್ತು ಅದನ್ನು ಸ್ಟಡಿ ಮಾಡಿದ್ದೀವಿ. ಆಮೇಲೆ ವಿ ಕೇಮ್ ಅಕ್ರಾಸ್ ಡಿ ಬ್ರಾಗ್ಲೀಸ್ ರಿಲೇಷನ್ಶಿಪ್. ವೇರ್ ಡಿ ಬ್ರಾಗ್ಲೀಸ್ ರಿಲೇಷನ್ನಲ್ಲಿ ನಮಗೇನು ಗೊತ್ತಾಗುತ್ತೆ? ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಗೊತ್ತಾಗುತ್ತೆ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಫಾರ್ಮುಲಾ ಏನು? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು H/m into V. Right? Lambda andre wavelength, m is mass, h is Planck's constant, v is velocity. ಆ ಪರ್ಟಿಕ್ಯುಲರ್ ಫಾರ್ಮುಲಾದಲ್ಲಿ ವೇವ್ದು ಪ್ರಾಪರ್ಟಿ ಮತ್ತು ಮಟೀರಿಯಲ್ದು ಪ್ರಾಪರ್ಟಿ ರಿಲೇಟ್ ಆಗಿರೋದ್ರಿಂದ ದಟ್ ಈಸ್ ಅ ವೆರಿ ಗುಡ್ ಫಾರ್ಮುಲಾ that you can apply it for solving the numericals with respect to dual nature. Right? You understand about dual nature with that. ಓಕೆ, ಅದ್ರ ಮೇಲೆ ನ್ಯೂಮರಿಕಲ್ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ? ಒಂದು ಸಬ್ ಅಟಾಮಿಕ್ ಪಾರ್ಟಿಕಲನ್ನು ಅದರದ್ದು ಮಾಸು ಮತ್ತು ಅದರದ್ದು ಮೊಮೆಂಟಮ್ ಅಥವಾ ವೆಲಾಸಿಟಿಯನ್ನು ಸೈಮಲ್ಟೇನಿಯಸ್ಲಿ ಅಟ್ ದ ಸೇಮ್ ಟೈಮ್ ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ. ಟ್ರೈ ಮಾಡಿದರೆ ಎರರ್ ಬಂದ್ಬಿಡುತ್ತೆ. ಅದಕ್ಕೊಂದು ಎರರ್ಗೂ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು H/4π. that you have studied. ಆಮೇಲೆ ಅದರ ಮೇಲೆ ನ್ಯೂಮರಿಕಲ್ಸ್ ಕೂಡ ಸ್ಟಡಿ ಮಾಡಿದ್ದೀವಿ. ಆಲ್ ದ್ಯಾಟ್ ಈಸ್ ಡನ್. ಸೊ ಇದನ್ನು ಈಗ ನಾವು ಬೇಸ್ ಅಂತ ಇಟ್ಕೊಂಡು ವಿ ಹ್ಯಾವ್ ಟು ಗೋ ಫಾರ್ ನೆಕ್ಸ್ಟ್ ಮಾಡೆಲ್ ಆಫ್ ಆಟಮ್. ಸೊ ವಿ ಆರ್ ನೋ ಮೋರ್ ವಿತ್ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಆಸ್ ಫಾರ್ ಆಸ್ ಪೊಸಿಷನ್ ಆಫ್ ಎಲೆಕ್ಟ್ರಾನ್ ಈಸ್ ಕನ್ಸರ್ನ್. ಇಸ್ ದಟ್ ಕ್ಲಿಯರ್? ಬೋರ್ ಥಿಯರಿಯಲ್ಲಿ ನಾವು ಏನು ಹೇಳ್ತಾರೆ? ಬೋರ್ ಥಿಯರಿಯಲ್ಲಿ ಏನು ಹೇಳ್ತಾರೆ? ಎಲೆಕ್ಟ್ರಾನು ಸರ್ಕ್ಯುಲರ್ ಪಾತಲ್ಲಿ ಇರುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಟ್ರಾಜೆಕ್ಟರಿ ಅಥವಾ ಒಂದು ಪರ್ಟಿಕ್ಯುಲರ್ ಪಾತಲ್ಲಿ ಇದ್ದೇ ಇರುತ್ತೆ, ಎಲೆಕ್ಟ್ರಾನ್ ಇಲ್ಲೇ ಇರುತ್ತೆ ಅಂತ ಬೋರ್ಸ್ ಮಾಡೆಲಲ್ಲಿ ಹೇಳಿದರು. ಬಟ್ ಇಲ್ಲೇನು ಹೇಳ್ತಾರೆ? ಅಂತ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ದ ಪೊಸಿಷನನ್ನು ಡೆಫಿನೆಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ವಿ ಹ್ಯಾವ್ ಟು ಕನ್ಸಿಡರ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಸೊ ವಿ ಕೆನಾಟ್ ಸೇ ದ್ಯಾಟ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಮಟೀರಿಯಲ್ ನೇಚರ್ ಆರ್ ದ ಪಾರ್ಟಿಕಲ್ ಈಸ್ ಹ್ಯಾವಿಂಗ್ ಓನ್ಲಿ ಮಟೀರಿಯಲ್ ನೇಚರ್ ಆರ್ ವೇವ್ ನೇಚರ್ ಅಂತ ಹೇಳಕ್ಕೆ ಬರೋದು, ಆರ್ ವೇವ್ ನೇಚರ್ ಅಂತ ಹೇಳಕ್ಕೆ ಬರೋದಿಲ್ಲ. ವಿ ನೀಡ್ ಟು ಕನ್ಸಿಡರ್ ಬೋತ್ ಆಫ್ ದೆಮ್. ಎರಡನ್ನೂ ಕನ್ಸಿಡರ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡೆಲ್ ಆಫ್ ಆಟಮ್ ಹೋಗೋಣ. ದ್ಯಾಟ್ ಈಸ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ ಬರುತ್ತೆ ನೆಕ್ಸ್ಟ್. ದಟ್ ಈಸ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಇಸ್ ದಟ್ ಕ್ಲಿಯರ್? ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದೀನಿ. ಏನ್ರಿ ಕ್ವಾಂಟಮ್ ಮೆಕ್ಯಾನಿಕ್ಸ್? ಇದೆ ಡಿ ಬ್ರಾಗ್ಲೀಸ್ ರಿಲೇಷನ್ ಮತ್ತು ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇವೆರಡು ಥಿಯರೀಸನ್ನು ಸ್ಟಡಿ ಮಾಡುವಂಥ ಒಂದು ಬ್ರಾಂಚ್ ಆಫ್ ಸೈನ್ಸ್ಗೆ ಏನಂತಾರೆ? ಕ್ವಾಂಟಮ್ ಮೆಕ್ಯಾನಿಕ್ಸ್. ಆ್ಯಂಡ್ ದ್ಯಾಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಾಸ್ ಡೆವಲಪ್ಡ್ ಬೈ ಸ್ಕ್ರಾಡಿಂಜರ್. ಅವರು ಒಂದು ವೇವ್ ಇಕ್ವೇಷನ್ ಕೊಡ್ತಾರೆ, ಅದನ್ನೆಲ್ಲ ಸ್ಟಡಿ ಮಾಡೋಣ. ಆಮೇಲೆ ಬಂದ್ಬಿಟ್ಟು ಕಾನ್ಸೆಪ್ಟ್ ಆಫ್ ಅಟಾಮಿಕ್ ಆರ್ಬಿಟಲ್. ಇಷ್ಟೊತ್ತನ ನೀವೇನು ಕಲಿತಾ ಇದ್ದೀರಿ? ಆರ್ಬಿಟ್ ಬಗ್ಗೆ ಕಲಿತಾ ಇದ್ದೀರಿ. ಸೊ ನಾವು ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಆರ್ಬಿಟಲ್. ಆರ್ಬಿಟ್ ಬಗ್ಗೆ ಎಲ್ಲಿ ತನಕ ಕಲಿತಾ ಇದ್ದೀರಿ? ವೆನ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ವಾಸ್ ನಾಟ್ ಕನ್ಸಿಡರ್ಡ್. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ವಾಸ್ ನಾಟ್ ಕನ್ಸಿಡರ್ಡ್, ಅವಾಗ ನೀವು ಆರ್ಬಿಟ್ ಅಂತಿದ್ರಿ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರನ್ನು ಕನ್ಸಿಡರ್ ಮಾಡೋಕ್ಕೆ ಶುರು ಮಾಡಿದ್ರಿ. ಈಗ ನೀವೇನಂತ ಇದ್ದೀರಿ? ಅದಕ್ಕೆ ಆರ್ಬಿಟಲ್ ಅಂತ ಇದ್ದೀರಿ. ಸೊ ಫಸ್ಟ್ ಟೈಮ್ ಯು ಆರ್ ಗೋಯಿಂಗ್ ಟು ಬಿ ಇಂಟ್ರೊಡ್ಯೂಸ್ ಟು ಆರ್ಬಿಟಲ್. ಆರ್ಬಿಟು ಮತ್ತು ಆರ್ಬಿಟಲ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನೋಡೋಣ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನ್. ಆ ಪರ್ಟಿಕ್ಯುಲರ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಷನನ್ನು ಹೈಡ್ರೋಜನ್ ಆಟಮ್ಗೆ ಅಪ್ಲೈ ಮಾಡೋಣ. ಹೈಡ್ರೋಜನ್ ಆಟಮ್ ಅಪ್ಲೈ ಮಾಡಿದ ಕೂಡಲೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆಲ್ಸೋ ಅಬೌಟ್ ಸಮಥಿಂಗ್ ಕಾಲ್ಡ್ ಆಸ್ ಕ್ವಾಂಟಮ್ ನಂಬರ್ಸ್, ವಿಚ್ ವಿಲ್ ಹೆಲ್ಪ್ ಔಟ್ ಟು ಫಿಗರ್ ಔಟ್ ಎಲ್ಲಿ ಎಲೆಕ್ಟ್ರಾನ್, ಒಂದು ಆಟಮಲ್ಲಿ ಎಲ್ಲಿ ಇದೆ ಎಲೆಕ್ಟ್ರಾನು, ಅದರ ಪ್ರಾಪರ್ಟಿ ಏನು, ಎಷ್ಟು ಡಿಸ್ಟೆನ್ಸಲ್ಲಿದೆ ನ್ಯೂಕ್ಲಿಯಸ್ನಿಂದ, ಅದನ್ನೆಲ್ಲ ನಾವು ಕಲಿಯೋಣ. ಈಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೈಟ್, ಫೈನ್. ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇನ್ ದ ಲಾಸ್ಟ್ ಕ್ಲಾಸ್ ನಿಮಗೆ ಹೇಳಿದ್ದೀನಿ. ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ವೇರ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದರೆ ಯು ನೀಡ್ ಟು ಕನ್ಸಿಡರ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್. ಮ್ಯಾಟರ್ ಈಸ್ ಹ್ಯಾವಿಂಗ್ ವೇವ್ ಕ್ಯಾರೆಕ್ಟರ್. ಮಟೀರಿಯಲ್ ಈಸ್ ಹ್ಯಾವಿಂಗ್ ಅ ಪಾರ್ಟಿಕಲ್ ಈಸ್ ಹ್ಯಾವಿಂಗ್ ಅ ವೇವ್ ಕ್ಯಾರೆಕ್ಟರ್. ಒಂದು ಪರ್ಟಿಕ್ಯುಲರ್ ಬಾಡಿ ತೊಗೊಂಡಿದ್ದೀರಿ, ಅದಕ್ಕೆ ವೇವ್ ಕ್ಯಾರೆಕ್ಟರ್ ಇರುತ್ತೆ, ಪಾರ್ಟಿಕಲ್ ಕ್ಯಾರೆಕ್ಟರು ಇರುತ್ತೆ. ಇವೆರಡನ್ನೂ ಕನ್ಸಿಡರ್ ಮಾಡೋದ್ರಿಂದ ಬರುವಂಥ ಒಂದು ಪರ್ಟಿಕ್ಯುಲರ್ ಅಪ್ರೋಚ್. ನೆಕ್ಸ್ಟ್ ಅಪ್ರೋಚ್ ಯಾವುದು? ಕ್ವಾಂಟಮ್ ಮೆಕ್ಯಾನಿಕ್ಸ್. ಇಸ್ ದಟ್ ಕ್ಲಿಯರ್? ಅದರ ಮೇಲೆ ಬರುವಂಥ ಮಾಡೆಲ್ ಆಫ್ ಆಟಮ್ ಯಾವುದು? ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್.
ರೈಟ್. ಸೊ ಇಷ್ಟು ದಿನ ನೀವೆಲ್ಲ ಯು ಹ್ಯಾವ್ ಸ್ಟಡಿಡ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಎಲ್ಲ ಕಲ್ತಿದ್ರಲ್ಲ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಎಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಬಾಡಿ ಅಟ್ ರೆಸ್ಟ್ ಇರ್ಬೋದು ಅಥವಾ ಅದು ಮೂವ್ ಆಗ್ತಾ ಇರ್ಬೋದು, ಇದು ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ ನೀವು ಎಕ್ಸ್ಟರ್ನಲಿ ಒಂದು ಅಪ್ಲೈ ಮಾಡಲಿಲ್ಲ, ಫೋರ್ಸ್ ಅಪ್ಲೈ ಮಾಡಲಿಲ್ಲ ಅಂತಂದರೆ ದಿಸ್ ವಿಲ್ ಕಂಟಿನ್ಯೂ ಅಂತ ಹೇಳ್ತೀರಿ. ಇಸ್ ದಟ್ ಕ್ಲಿಯರ್? ಸೊ ಈ ಥರ ಒಂದು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಏನಿದೆ, ದೇ ಆರ್ ಆಲ್ ಅಪ್ಲಿಕೇಬಲ್ ಫಾರ್ ಮ್ಯಾಕ್ರೋಸ್ಕೋಪಿಕ್ ಬಾಡೀಸ್, ಕಣ್ಣಿಗೆ ಕಾಣುವಂಥ ಒಂದು ಪಾರ್ಟಿಕಲ್. ಫಾರ್ ಎಕ್ಸಾಂಪಲ್ ಇದು ಪೆನ್ ಇರ್ಬೋದು, ಬಾಲ್ ಇರ್ಬೋದು, ಕಾರ್ ಇರ್ಬೋದು, ವೆಹಿಕಲ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಈ ಥರ ಒಂದು ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಗೆ ಲಾಸ್ ಆಫ್ ಮೋಷನ್ ಅಪ್ಲೈ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಪ್ಲೈ ಆಗುತ್ತೆ. ಸೊ ದಿಸ್ ಥೇರಿ, ದಿಸ್ ಸೈನ್ಸ್ ಈಸ್ ಕಾಲ್ಡ್ ಎಸ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಏನ್ರಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತಂದರೆ ವೆನ್ ಯು ಆರ್ ಸ್ಟಡಿಂಗ್ ಅಬೌಟ್ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್. But the same Newton's laws of motion is not applicable for microscopic particles. Newton's laws of motion, for example, a particular body is at rest or at a moment unless and until you act upon it. ಈ ಒಂದು particular theory, ಈ ಒಂದು particular law ಏನಿದೆ, it is applicable only for bigger bodies, macroscopic bodies. ಇದು ಮೈಕ್ರೋಸ್ಕೋಪಿಕ್ ಬಾಡಿಗೆ ಅಪ್ಲೈ ಆಗೋದಿಲ್ಲ. ಒಂದು ಎಲೆಕ್ಟ್ರಾನ್ ಹಿಂಗೆ ಹೊಂಟದ, ನಾನು ಇದನ್ನು ಪುಷ್ ಮಾಡ್ತೀನಿ, ಎಲೆಕ್ಟ್ರಾನ್ ದೂರ ಹೋಗುತ್ತೆ, ಒಂಚೂರು ಸ್ಟಾಪ್ ಮಾಡ್ತೀನಿ, ಮತ್ತೆ ನಿಲ್ಲುತ್ತೆ, ಈ ಥರ ನೀವು ಅನ್ನಕ್ಕೆ ಬರಲ್ಲ. Is that clear? You cannot say that I slapped an electron and electron slapped me back. You cannot say that. Is that clear? So whatever the laws of motion you are going to apply, it is all for macroscopic particle. You cannot apply it for microscopic particle. Therefore, laws of classical mechanics, this classical mechanics fails for microscopic particle. ಯಾಕೆ ಅಂತಂದರೆ ನೀವು you are only considering it as a particle, not as a wave nature. Dual nature ಅನ್ನು ಕನ್ಸಿಡರ್ ಮಾಡಲಿಲ್ಲ. Therefore, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಫೇಲ್ಸ್ ಫಾರ್ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್. ಅದನ್ನೇ ಹೇಳ್ತಾ ಇರೋದಿಲ್ಲ ನೋಡ್ರಿ. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ವಾಸ್ ಸಕ್ಸಸ್ಫುಲ್, ಫೈನ್, ಇನ್ ಎಕ್ಸ್ಪ್ಲೇನಿಂಗ್ ದ ಮೋಷನ್ ಆಫ್ ಮ್ಯಾಕ್ರೋಸ್ಕೋಪಿಕ್ ಬಾಡೀಸ್ ಲೈಕ್ ಫಾಲಿಂಗ್ ಸ್ಟೋನ್ಸ್ ಇರ್ಬೋದು, ಆರ್ ಮೋಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ದ ಸನ್ ಇರ್ಬೋದು, ಎಕ್ಸೆಟ್ರಾ. ಬಟ್ ಇಟ್ ಫೇಲ್ಡ್ ವೆನ್ ಅಪ್ಲೈಡ್ ಫಾರ್ microscopic particles like electrons. It failed when it applied for, it fails. ಎಲ್ಲಿ ಫೇಲ್ ಆಯ್ತದು? It failed. Classical mechanics failed when you applied for microscopic particle like electrons, atoms, molecules. ಏನ್ರಿ ಕಾರಣ ಇದಕ್ಕೆ? ಇದಕ್ಕೇನು ಕಾರಣ? This was mainly because it did not take into account the concept of dual nature of matter and Heisenberg's uncertainty principle. ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಎಲ್ಲಿ ಗೊತ್ತಾಗುತ್ತೆ ನಿಮಗೆ? ಯು ಹ್ಯಾವ್ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್. ಡಿ ಬ್ರಾಗ್ಲಿಸ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಲ್ಲಿ ಕಲ್ತೀರಿ. ಆಮೇಲೆ ಹೇಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಕಲ್ತೀರಿ. ಇವೆರಡು ಥಿಯರೀಸನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ನಾವು accept ಮಾಡ್ಕೊಳ್ಳಿಲ್ಲ. I mean, we didn't apply it. So therefore, classical mechanics has failed for microscopic particle. Now, hence a new branch of science which takes a dual nature of matter into consideration has been put forward. This is known as quantum mechanics. I have already told quantum mechanics antandre you are going to consider dual nature of matter. Classical mechanics, not dual nature of matter. You are only going to consider it as a particle, not wave. So here in the quantum mechanics, a particular body the particle nature ಮತ್ತು ಅದರದು wave nature ಎರಡನ್ನೂ ನೀವು ಸ್ಟಡಿ ಮಾಡ್ತೀರಿ. You will consider that particular body as material also, particle also, as well as a wave also. That is called as quantum mechanics. Okay, fine. Now, yeah. Coming to Schrödinger wave equation. So before that, you should know that. Wave, the quantum mechanics is basically applied considering the wave nature of the particle. Quantum mechanics is basically applied considering the wave nature of the particle. And that was done by Erwin Schrödinger. Erwin Schrödinger was the person who developed or put forward quantum mechanics. Quantum mechanics anna put forward ಮಾಡಿದವರು ಯಾರು? Erwin Schrödinger. That clear? According to whom ಈ particular wave mechanics the ಹಿಂದೆ the base of the wave mechanics, the base of the quantum mechanics is what? Wave nature of the particle. ಅಂದ್ರೆ particle as well as wave nature ಎರಡನ್ನೂ ಕನ್ಸಿಡರ್ ಮಾಡಬೇಕು. ಇವರು ಏನು ಮಾಡಿದ್ರು? Erwin Schrödinger ಏನು ಮಾಡಿದ್ರು? He considered one subatomic particle. ಯಾವುದು? ಎಲೆಕ್ಟ್ರಾನ್ ಅನ್ನ ಕನ್ಸಿಡರ್ ಮಾಡಿದ್ರು. ಇಮ್ಯಾಜಿನ್ ಮಾಡ್ರಿ ಒಂದು ಆಟಮ್ ಇದೆ. ಆ ಆಟಮ್ ಅಲ್ಲಿ ನಿಮ್ಗೆ ಗೊತ್ತಿರೋದೆ ನ್ಯೂಕ್ಲಿಯಸ್ ಅರೌಂಡ್ ದ ನ್ಯೂಕ್ಲಿಯಸ್ ದೇರ್ ಆರ್ ಎಲೆಕ್ಟ್ರಾನ್. ಇಮ್ಯಾಜಿನ್ ಮಾಡ್ರಿ
ಇನ್ ದ್ಯಾಟ್ 3-dimensional ಸ್ಪೇಸ್, ನಾಟ್ 2-dimensional, ಫ್ಲಾಟ್ ಮಾತಾಡ್ತಾ ಇಲ್ಲ ನಾನು. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ಸುತ್ತಮುತ್ತ ಎಲೆಕ್ಟ್ರಾನ್ ಸುತ್ತ ಇದೆ ಅಂತ ಇಲ್ಲ. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಅದರ ಎಕ್ಸ್ ಆಕ್ಸಿಸ್ಸು, ವೈ ಆಕ್ಸಿಸ್ಸು, ಝೆಡ್ ಆಕ್ಸಿಸ್ಸು, 3-dimensional ಸ್ಪೇಸಲ್ಲಿ ಎಲೆಕ್ಟ್ರಾನನ್ನು ಇಟ್ಕೊಡ್ರಿ. ಇಮ್ಯಾಜಿನ್ ಅ ಎಲೆಕ್ಟ್ರಾನ್ ಇನ್ ದ 3-dimensional ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ಇಸ್ ದಟ್ ಕ್ಲಿಯರ್? ಇಮ್ಯಾಜಿನ್ ದ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನನ್ನು ಇಮ್ಯಾಜಿನ್ ಮಾಡ್ರಿ. ಎಲ್ಲಿ? ಅರೌಂಡ್ ದ ನ್ಯೂಕ್ಲಿಯಸ್ ಇನ್ 3-dimensional ಸ್ಪೇಸ್ ಇಮ್ಯಾಜಿನ್ ಮಾಡ್ರಿ. ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ಗೆ ವೇವ್ ನೇಚರ್ ಇದೆ ಅಂತ ಇಮ್ಯಾಜಿನ್ ಮಾಡ್ರಿ. ಕನ್ಸಿಡರ್ ಇಟ್ಸ್ ವೇವ್ ನೇಚರ್. ಮೀನ್ಸ್ ವಾಟ್? ಆ ಎಲೆಕ್ಟ್ರಾನ್ಗೆ ವೇವ್ ನೇಚರ್ ಇದೆ ಅಂತ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಶುರು ಮಾಡಿದರೆ ಆ ಎಲೆಕ್ಟ್ರಾನು ವೇವ್ ಟೈಪನ್ನು ನೀವು ಮೂವ್ ಮಾಡಬೇಕೀಗ. ಯು ಹ್ಯಾವ್ ಟು ಮೂವ್ ಲೈಕ್ ವೇವ್. ಯು ಶುಡ್ ನಾಟ್ ಮೂವ್ ಇಟ್ ಲೈಕ್ ದಿಸ್. ಯು ಶುಡ್ ಮೂವ್ ಇಟ್ ಲೈಕ್ ಅ ವೇವ್. ಇಮ್ಯಾಜಿನ್ ಎಲೆಕ್ಟ್ರಾನ್ in the 3-dimensional model of the, in the 3-dimensional space around the nucleus. ಏನು ಇಮ್ಯಾಜಿನ್ ಮಾಡಿದ್ರಿ? ಒಂದು ಎಲೆಕ್ಟ್ರಾನನ್ನು ಇಮ್ಯಾಜಿನ್ ಮಾಡ್ರಿ. ಎಲ್ಲಿ? 3-dimensional ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್ ಇಮ್ಯಾಜಿನ್ ಮಾಡ್ರಿ. ಅದು ವೇವ್ ಥರ ಮೂವ್ ಆಗ್ತಾ ಇದೆ. ಅಂದರೆ ಆ ಎಲೆಕ್ಟ್ರಾನ್ಗೆ ವೇವ್ ನೇಚರ್ ಇದೆ. ಆ ವೇವ್ ನೇಚರ್ ಇರುವಂಥ ಒಂದು ಎಲೆಕ್ಟ್ರಾನ್ಗೆ ಒಂದು ಇಕ್ವೇಶನ್ ಕೊಟ್ಟರು. ಯಾರು? ಎರ್ವಿನ್ ಸ್ಕ್ರಾಡಿಂಜರ್. ಆ್ಯಂಡ್ ದಿಸ್ ಈಸ್ ದಟ್ ಇಕ್ವೇಶನ್. ಈ ಪರ್ಟಿಕ್ಯುಲರ್ ಇಕ್ವೇಶನ್ಗೆ ಏನಂತಾರ್ರಿ? ದಿಸ್ ಈಸ್ ಕಾಲ್ಡ್ ಆಸ್ heart. It is called as a heart of quantum mechanics. Heart of quantum mechanics. This equation is called as Schrodinger wave equation. Equation ಗೆ ಏನಂತಾರ? Schrodinger wave equation. This equation was applied for wave nature of electron. Electron ದು wave nature, electron moment, wave type moment ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ಕೊಟ್ಟಂತ ಒಂದು ಇಕ್ವೇಶನ್. ಇದಕ್ಕೇನಂತಾರ? ಸ್ಕ್ರಾಡಿಂಜರ್ ವೇವ್ ಇಕ್ವೇಶನ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಾರ್ಟ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ವಾಟ್ ಇಸ್ ಇಟ್ ಕಾಲ್ಡ್ ಆಸ್? ಇಟ್ ಈಸ್ ಕಾಲ್ಡ್ ಆಸ್ ಹಾರ್ಟ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಈ ಪರ್ಟಿಕ್ಯುಲರ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದರೆ, ನಿಮಗೇನು ಸಿಗುತ್ತೆ ಅಂತಂದ್ರೆ ಎಂಟೈರ್ ಎಲೆಕ್ಟ್ರಾನ್ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಬೇಕಾಗಿತ್ತು ಎಲ್ಲ ಸಿಗುತ್ತೆ. ಯಾವ ಸಬ್ ಅಟಾಮಿಕ್ ಪಾರ್ಟಿಕಲ್ಗೆ ನೀವು ಸ್ಕ್ರಾಡಿಂಜರ್ ವೇವ್ ಇಕ್ವೇಶನ್ ಅಪ್ಲೈ ಮಾಡ್ತೀರೋ, ಅಪ್ಲೈ ಮಾಡೋದಂದ್ರೆ ಏನು? ಅಪ್ಲೈ ಮಾಡೋದಂತಂದರೆ ಈ ಇಕ್ವೇಷನಲ್ಲಿ ಎಕ್ಸ್ ಆಕ್ಸಿಸ್ಸು, ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟು, ಝೆಡ್ ಕೋಆರ್ಡಿನೇಟು, ಒಂದು ಎಲೆಕ್ಟ್ರಾನನ್ನು ನೀವು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ 3-dimensional ರೀಜನಲ್ಲಿ ಒಂದು ಎಲೆಕ್ಟ್ರಾನನ್ನು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ನೀವು ಎಲೆಕ್ಟ್ರಾನನ್ನು ಕನ್ಸಿಡರ್ ಮಾಡಿದ್ರೆ ಅದರದ್ದು ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟು, ಝೆಡ್ ಕೋಆರ್ಡಿನೇಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ಇಕ್ವೇಷನನ್ನು ನೀವು ಸಾಲ್ವ್ ಮಾಡಿದರೆ ನಿಮಗೇನು ಸಿಗುತ್ತೆ? ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ಅಂದರೆ ಅದು ನ್ಯೂಕ್ಲಿಯಸ್ ಬಿಟ್ಟು ಎಷ್ಟು ದೂರ ಇರ್ಬೋದು, ಅದಕ್ಕೆ ಎಷ್ಟು ಎನರ್ಜಿ ಇದೆ, ಅದು ಯಾವ ಡೈರೆಕ್ಷನಲ್ಲಿ ಹೊಂಟಿದೆ, ಅದರ ಸ್ಪಿನ್ ಏನು, ನಾಟ್ ಅಬೌಟ್ ಸ್ಪಿನ್ ಬಟ್ ಡೆಫಿನೆಟ್ಲಿ ಅಬೌಟ್ ಇಟ್ಸ್ ಪೊಸಿಷನ್, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ದೇರ್ಫೋರ್ ದಿಸ್ ಪರ್ಟಿಕ್ಯುಲರ್ ಇಕ್ವೇಷನ್ ಈಸ್ ಕಾಲ್ಡ್ ಆಸ್ ಹಾರ್ಟ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಮತ್ತೊಂದ್ಸಲ ಹೇಳ್ತೀನಿ ಕೇಳ್ರಿ. ಈ ಇಕ್ವೇಷನ್ ಬಂದಿರೋದು ವೆನ್ ಯು ಅಪ್ಲೈ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್, ವೆನ್ ಯು ಕನ್ಸಿಡರ್ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್. ಒಂದು ಆಟಮ್ ಕನ್ಸಿಡರ್ ಮಾಡ್ರಿ, ಸೆಂಟ್ರಲ್ ನ್ಯೂಕ್ಲಿಯಸ್ ಇರ್ತದೆ, ಅದರ ಎಕ್ಸ್ ಆಕ್ಸಸ್ಸು, ವೈ ಆಕ್ಸಸ್ಸು, ಝೆಡ್ ಆಕ್ಸಸ್ ತಗೊಳ್ರಿ. ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ 3 ಡೈಮೆನ್ಷನ್ ಆ ಎಲೆಕ್ಟ್ರಾನನ್ನು ಇಮ್ಯಾಜಿನ್ ಮಾಡ್ರಿ. ಆ ಎಲೆಕ್ಟ್ರಾನ್ಗೆ ಎಲ್ಲಿ ಯಾವ ಸ್ಪೇಸಲ್ಲಿದೆಯೋ ಅದಕ್ಕೆ ಎಕ್ಸ್, ವೈ, ಝೆಡ್ ಕೋಆರ್ಡಿನೇಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೊಲ್ಯೂಷನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಕ್ವೇಷನ್. ಇಲ್ಲಿ ನೋಡ್ರಿ ಏನೇನು ಹೇಳ್ತಾರೆ ಇವರು. ವೇರ್ ಸೈ, ವಾಟ್ ಇಸ್ ದ ಇಕ್ವೇಷನ್? ನೌ ಐ ಆಮ್ ಕಮಿಂಗ್ ಟು ದ ಇಕ್ವೇಷನ್. ದಿಸ್ ಪರ್ಟಿಕ್ಯುಲರ್ ಇಕ್ವೇಷನ್ ಈಸ್ ಟೆಲಿಂಗ್ ಯು ವಾಟ್? Dou square psi upon dou x square. Dou square psi upon dou x square plus dou square psi upon dou y square plus dou square psi upon dou z square. There is a psi here. Plus 8 pi square m upon h square into e minus v into psi is equal to 0. Where ಈ particular equation ಅಲ್ಲಿ where psi is what? The amplitude of the wave. ಈಗ ನೀವು ಇಮ್ಯಾಜಿನ್ ಮಾಡ್ರಿ, ಏನು ಇಮ್ಯಾಜಿನ್ ಮಾಡಿದಿರಿ? ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಲೈಕ್ ಅ ವೇವ್. ಸೊ ವಾಟ್ ಈಸ್ ಅ ಸೈ? ಸೈ ಅಂದರೆ ಏನಂತಾರೆ ಅವರು? ದಿಸ್ ಒನ್, ಆಂಪ್ಲಿಟ್ಯೂಡ್ ಆಫ್ ದಟ್ ವೇವ್. ಅರ್ಥ ಆಯ್ತಾ? ವಾಟ್ ಈಸ್ ಅ ಸೈ? ಆಂಪ್ಲಿಟ್ಯೂಡ್ ಆಫ್ ದ ವೇವ್. ವೇರ್ ದ ಕೋಆರ್ಡಿನೇಟ್ಸ್ ಆಫ್ ದ ಎಲೆಕ್ಟ್ರಾನ್ ಬೇಸ್ಡ್ ಆನ್ ದ, ನೀವು ಯಾವ ಪಾಯಿಂಟಿಗೆ ಎಲೆಕ್ಟ್ರಾನ್ ಪೊಸಿಷನ್ ಅನ್ನು ತಗೊಂಡಿರ್ತೀರಿ, ಬೇಸ್ಡ್ ಆನ್ ದಟ್ ಯು ವಿಲ್ ಗೆಟ್ ಟು ನೋ ಎಕ್ಸ್, ವೈ ಅಂಡ್ ಝೆಡ್. ಇ ಅಂದರೆ ಏನು? ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. E ಅಂದರೆ ಟೋಟಲ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. V is what? Its potential energy. Total energy minus its potential energy. M ಅಂದರೆ ಏನು? ಮಾಸ್ ಆಫ್ ದ ಎಲೆಕ್ಟ್ರಾನ್.
and h is what? Planck's constant. Dou square psi upon dou x square represents what? Second derivative. ನೀವು differentiation ಕಲಿಯುವಾಗ ಇದನ್ನು ಕಲಿತೀರಿ. Second derivative of psi with respect to x and so on. ಅರ್ಥ ಆಯ್ತಾ? This is the particular equation which is called as heart of quantum mechanics. This equation is also called as Schrödinger wave equation. ಈ equation ಬಂದಿರೋದು ಎಲೆಕ್ಟ್ರಾನ್ದು ವೇವ್ ಮೋಷನ್ ಅನ್ನ ಕನ್ಸಿಡರ್ ಮಾಡಿದಾಗ. ಆ ಎಲೆಕ್ಟ್ರಾನ್ಗೆ ಇರುವಂತ ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಇಕ್ವೇಶನ್. ಓಕೆನಾ? ಇಲ್ಲಿ ನೋಡ್ರಿ. In short, the Schrödinger wave equation is written as h cap psi is equal to E psi. In short, ನಿಮ್ಮ ಹತ್ರ ಏನಿತ್ತು equation? Dou square psi by dou x square plus dou square psi by dou y square plus dou square psi by dou z square plus 8 pi square m upon h square into E minus v into psi is equal to 0. In short, you are going to write this equation as h cap psi is equal to E psi. H cap psi is equal to E psi. Where h cap is called as mathematical operator called Hamiltonian operator. H cap again antarri, it is a mathematical operator called as Hamiltonian operator. What is a mathematical operator? An operator andre eno, it is a mathematical command. It is a mathematical command. For example, yav command? For example, nodri, mathematical command given to a function to get another function. Example nodri, square root of 4x square is 2x. Square root ಅನ್ನೋದೊಂದು ಕಮಾಂಡ್ ಅಂದರೆ ದಟ್ ಈಸ್ ಅ ಆಪರೇಟರ್. ಆ ಸ್ಕ್ವೇರ್ ರೂಟ್ ಅನ್ನೋಂಥ ಒಂದು ಆಪರೇಟರ್ 4x ಸ್ಕ್ವೇರ್ಗೆ ಅಪ್ಲೈ ಮಾಡಿದಿರಿ ಅಂದರೆ ಇನ್ನೊಂದು ಫಂಕ್ಷನ್ ಬರ್ತದೆ. ಇಸ್ ದಟ್ ಕ್ಲಿಯರ್? ಡಿಫ್ರೆನ್ಸಿಯೇಷನ್ ಮಾಡ್ತೀರಿ, ದಟ್ ಈಸ್ ಅ ಆಪರೇಟರ್. ಹಾಗೆ ಹ್ಯಾಮಿಲ್ಟೋನಿಯನ್ ಆಪರೇಟರ್ ಎಚ್ ಕ್ಯಾಪ್ ಸೈ ಈಸ್ ಈಕ್ವಲ್ ಟು ಇ ಸೈ ಈಸ್ ದ ಸಿಂಪಲೆಸ್ಟ್ representation of Schrödinger wave equation. Hence, I mean here square root is what? Mathematical operation on the function 4x square to give you the function 2x. Mathematics ಅಲ್ಲಿ for example you square root of 4x square is equal to 2x ಹೆಂಗಂತಿರೋ ಇಲ್ಲಿ square root is what? A command. Command is nothing but a mathematical operator. ಆ ಥರ ಇದು h cap ಅಂತಂದ್ರೆ ಒಂದು mathematical operator. ಆ mathematical operator ನ ಅಪ್ಲೈ ಮಾಡಿ ನೀವು Schrödinger wave equation ಅನ್ನು ಸಾಲ್ವ್ ಮಾಡೋದಿರ್ತದೆ. ಸೊಲ್ಯೂಷನ್ ಫಾರ್ ದ Schrödinger wave equation ನಿಮ್ಮ ಸಿಲೆಬಸ್ಸಿಗೆ ಅದು ಇಲ್ಲ. ಇಟ್ ಕಮ್ಸ್ ಟು ದ ಹೈಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ. ಸೊ ಇಷ್ಟಂತೂ ನೆನ್ಪಿಟ್ಕೊಳ್ರಿ. ವಾಟ್ ಈಸ್ Schrödinger wave equation? Dou square psi by dou x square plus dou square psi by dou y square plus dou square psi by dou z square plus 8 pi square m upon h square into e minus v into psi is equal to 0. ಪ್ಲಸ್ ನಿಮಗೇನು ಗೊತ್ತಿರಬೇಕು, ಏನ್ರಿ ಇಲ್ಲಿ psi ಅಂದ್ರೆ? psi ಅಂತಂದ್ರೆ ಇಟ್ ಇಸ್ ಅ ಆಂಪ್ಲಿಟ್ಯೂಡ್ ಆಫ್ ದ ಎಲೆಕ್ಟ್ರಾನ್ ವೇವ್. ಬೇಸಿಕಲಿ ನೀವು ಎಲೆಕ್ಟ್ರಾನ್ದು ವೇವ್ ನೇಚರ್ ಅನ್ನು ಕನ್ಸಿಡರ್ ಮಾಡಿದ ಕೂಡಲೇ ಈ ಫಾರ್ಮುಲಾ ಬಂದಿರೋದು. ಸೊ ದೇರ್ ಫೋರ್ ನಿಮ್ಮ ಸೈ ಅಂದ್ರೆ ಏನ್ರಿ ಇಲ್ಲಿ? ಸೈ ಅಂತಂದ್ರೆ ಆಂಪ್ಲಿಟ್ಯೂಡ್ ಆಫ್ ದ ಎಲೆಕ್ಟ್ರಾನ್ ವೇವ್. ನೀವು ಈ ಇಕ್ವೇಶನ್ ಸಾಲ್ವ್ ಮಾಡಿದ ಕೂಡಲೇ ಯು ವಿಲ್ ಗೆಟ್ ಟು ನೋ ವ್ಯಾಲ್ಯೂಸ್ ಆಫ್ ಟೂ ಥಿಂಗ್ಸ್. ವಾಟ್? ಯಾವ್ಯಾವ ವ್ಯಾಲ್ಯೂಸ್ ಬರ್ತಾವ ನಿಮ್ಗೆ? Schrödinger wave equation ಅನ್ನು ಸಾಲ್ವ್ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂಸ್ ಆಫ್ ಇ ಅಂಡ್ ಸೈ. E and electron can have many waves, so electron will have many amplitudes, so it will give many values of psi. Electron may be any far from nucleus, electron can be any close to nucleus. We have seen the energy of the electron is quantized, so therefore there can be different quantized ಅಥವಾ restricted value for E ನಮಗೆ ಸಿಗ್ತಾವ. The solution for Schrödinger wave equation will give us the entire biodata of the electron. Schrödinger wave equation ಎಲೆಕ್ಟ್ರಾನ್ಗೆ ಅಪ್ಲೈ ಮಾಡಿದರೆ ಎಲೆಕ್ಟ್ರಾನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನು ನಮಗೆ ಸಿಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ಅಂತಂದ್ರೆ ಎಲೆಕ್ಟ್ರಾನ್ ಈಸ್ ಹ್ಯಾವಿಂಗ್ ವಾಟ್? ಡಿಫ್ರೆಂಟ್ ಎನರ್ಜಿಯಿಂದ ಡಿಫ್ರೆಂಟ್ ಪೊಸಿಷನ್ ಸಿಗುತ್ತೆ. ಆ್ಯಂಡ್ ಸೈ ಅಂತಂದ್ರೆ ಆಂಪ್ಲಿಟ್ಯೂಡ್. ಸೊ ವಿತ್ ವಾಟ್ ಆಂಪ್ಲಿಟ್ಯೂಡ್ ಇಟ್ ಈಸ್ ಮೂವಿಂಗ್ ಅಂದರೆ ಇನ್ಫಾರ್ಮೇಷನ್ ಅಬೌಟ್ ದ ವೇವ್ ಆಫ್ ದ ಎಲೆಕ್ಟ್ರಾನ್ ಸಿಗುತ್ತೆ ನಮಗೆ. ಸೊ ಅರ್ಥ ಆಯ್ತಾ? ಸೊ in quantum mechanics, first thing you should know about the thing that ಒಂದು ಪಾರ್ಟಿಕಲ್ದ ವೇವ್ ನೇಚರನ್ನು ಕನ್ಸಿಡರ್ ಮಾಡಿರಿ. ಆ ಪಾರ್ಟಿಕಲ್ ಫಸ್ಟ್ ಆಫ್ ಆಲ್ ಅದು ಪಾರ್ಟಿಕಲ್ ಆಗಿರುತ್ತೆ, ಅದನ್ನು ವೇವ್ ನೇಚರ್ ಕನ್ಸಿಡರ್ ಮಾಡಿರಿ. ವೇವ್ ನೇಚರ್ ಕನ್ಸಿಡರ್ ಮಾಡಿದಾಗ ಸಿಂಪಲೆಸ್ಟ್ ಪಾರ್ಟಿಕಲ್ ಕನ್ಸಿಡರ್ ಮಾಡಿದ ಯಾವುದು? ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದ್ದಾರೆ. ಎಲೆಕ್ಟ್ರಾನ್ ಇನ್ ದ ಆಟಮ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಪಾಸಿಟಿವ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಇನ್ 3 dimension ಇನ್ ದ ಫಾರ್ಮ್ ಆಫ್ ವೇವ್. ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ಗೆ ಬಂದಿರೋಂಥ ಇಕ್ವೇಶನು Schrödinger wave equation.
ಸಾಲ್ವಿಂಗ್ ದ್ಯಾಟ್, ಅದನ್ನು ಸಾಲ್ವ್ ಮಾಡಿದ ಕೂಡಲೇ ನಮಗೆ ಇ ಆ್ಯಂಡ್ ಸೈ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಇ ಆ್ಯಂಡ್ ಸೈ ಅಂದರೆ ನಿಮ್ಗೆ ಗೊತ್ತಿರಬೇಕು. ಇ ಅಂದರೆ ಡಿಫ್ರೆಂಟ್ ಕ್ವಾಂಟೈಸ್ಡ್ ಎನರ್ಜಿ, ಡಿಫ್ರೆಂಟ್ ಕ್ವಾಂಟೈಸ್ಡ್ ವ್ಯಾಲ್ಯೂಸ್ ಆಫ್ ಎನರ್ಜಿ ಆ್ಯಂಡ್ ಆಸ್ ವೆಲ್ ಆಸ್ ಸೈ ಅಂತಂದರೆ ಇಟ್ ಈಸ್ ದ ವೇವ್ ಫಂಕ್ಷನ್ ಆರ್ ಆಂಪ್ಲಿಟ್ಯೂಡ್ ಆಫ್ ದ ಎಲೆಕ್ಟ್ರಾನ್ ವೇವ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಫೈನ್, ಐ ಗೆಸ್ ಇಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ನೌ ಕಮಿಂಗ್ ಟು significance of wave function. Wave function and squared value of wave function, that is psi square. Psi andre ಏನು, psi square andre ಏನು? I told you students, I told you, ಏನು, if you consider, ನೀವು ಎಲೆಕ್ಟ್ರಾನ್ ಒಂದು ವೇವ್ ತರ ಈ ತರ ಹಿಂಗೆ ಕನ್ಸಿಡರ್ ಮಾಡಿದಿರಿ ಅಂತಂದ್ರೆ, ಎಲ್ಲಿ? in the atom, around the nucleus, in the positive field, in 3-dimensional space, around the nucleus, electron ಅನ್ನು ನೀವು as a wave ಅಂತ ಕನ್ಸಿಡರ್ ಮಾಡ್ರಿ. ಇಟ್ ಈಸ್ ಮೂವಿಂಗ್ ಲೈಕ್ ಅ ವೇವ್ ಅಂತ ಕನ್ಸಿಡರ್ ಮಾಡಿದರೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ದ ಆಂಪ್ಲಿಟ್ಯೂಡ್. ದ ಆಂಪ್ಲಿಟ್ಯೂಡ್ ಈಸ್ ಕಾಲ್ಡ್ ಆಸ್ psi. Amplitude is called as psi. Is that clear? Right, so this is nothing but what do we call it as? It is a wave function. Psi is a wave function. What will it give us? It will give us the information about amplitude of electron wave. Electron wave do amplitude anna ಕೊಡುವಂತ psi. So wave ಇರುತ್ತೆ, electron in the form of wave ಇರುತ್ತೆ. ವೇವ್ ಐ ಮೀನ್ ದ ವೇವ್ ಫಂಕ್ಷನ್ ಕೂಡ ಇರುತ್ತೆ, ಬಟ್ ವೇವ್ ಫಂಕ್ಷನ್ಗೆ ಯಾವುದೇ ಒಂದು ಸಿಗ್ನಿಫಿಕೆನ್ಸ್ ಇರೋದಿಲ್ಲ. ಇಸ್ ದಟ್ ಕ್ಲಿಯರ್? ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಲೈಕ್ ಅ ವೇವ್. ಒಂದು ಆಂಪ್ಲಿಟ್ಯೂಡ್ ಇರುತ್ತೆ, ಆಂಪ್ಲಿಟ್ಯೂಡ್, ದಟ್ ಹೈಟ್ ಆಫ್ ದ ಕ್ರೆಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್, ದಟ್ ಈಸ್ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್. ಅದನ್ನು ಬಿಟ್ಟು ಅದೊಂದು ಏನು ಇಂಪಾರ್ಟೆನ್ಸ್ ಇರೋದಿಲ್ಲ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಸಿಗ್ನಿಫೈ ಎನಿಥಿಂಗ್, ಇಟ್ ಈಸ್ ಓನ್ಲಿ ಗೋಯಿಂಗ್ ಟು ಸಿಗ್ನಿಫೈ ಆಂಪ್ಲಿಟ್ಯೂಡ್. ಬಟ್ ನೀವು ಯಾವುದಾದ್ರೂ ಒಂದು ಲೈಟ್ ವೇವ್ ಅಥವಾ ಸೌಂಡ್ ವೇವ್ ತಗೊಂಡಿದ್ರೆ, ಕನ್ಸಿಡರ್ ಅ ಲೈಟ್ ಆರ್ ಸೌಂಡ್ ವೇವ್. ಲೈಟ್ ಅಥವಾ ಒಂದು ಸೌಂಡ್ ವೇವ್ ಅನ್ನ ನೀವು ಕನ್ಸಿಡರ್ ಮಾಡಿದರೆ, ಅಲ್ಲೂ ಕೂಡ ಯು ಕ್ಯಾನ್ ಹ್ಯಾವ್ ದ ವೇವ್ ಅಂಡ್ ವೇವ್ ಫಂಕ್ಷನ್. ಅಲ್ಲಿ ವೇವ್ ಫಂಕ್ಷನ್ ದ ಸ್ಕ್ವೇರ್ ಏನಾದರೂ ನೀವು ತಗೊಂಡ್ರೆ, ಇಫ್ ಯು ಕನ್ಸಿಡರ್ ವಾಟ್ ಸ್ಕ್ವೇರ್ ಆಫ್ ದ ವೇವ್ ಫಂಕ್ಷನ್ ಆಫ್ ದ ಲೈಟ್ ಆರ್ ಸೌಂಡ್ ವೇವ್, ಇಲ್ಲಿ ತಗೊಂಡಿರೋದು ಎಲೆಕ್ಟ್ರಾನ್ ವೇವ್, ಇದರದ್ದು ಸೈ ಅಥವಾ ಇದರದ್ದು ವೇವ್ ಫಂಕ್ಷನ್ ಆರ್ ಆಂಪ್ಲಿಟ್ಯೂಡ್ ಅಂತಂದ್ರಿ. ಈಗ ನೀವು ಒಂದು ಲೈಟ್ ಅಥವಾ ಸೌಂಡ್ ವೇವ್ ಅನ್ನು ತಗೊಂಡಿದ್ರೆ, ಅದರದ್ದು ವೇವ್ ಫಂಕ್ಷನ್ ಅನ್ನು ತಗೊಂಡು ಆ ವೇವ್ ಫಂಕ್ಷನ್ ಸ್ಕ್ವೇರ್ ಏನಾರೆ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ವಿಲ್ ಗಿವ್ ಯು ಇಂಟೆನ್ಸಿಟಿ ಆಫ್ ದ ಸೌಂಡ್. ಇಂಟೆನ್ಸಿಟಿ ಆಫ್ ದ ಸೌಂಡ್ ಆರ್ ಇಂಟೆನ್ಸಿಟಿ ಆಫ್ ದ ಲೈಟ್. ಒಂದು ಲೈಟ್ ವೇವ್ದು ಅಥವಾ ಒಂದು ಸೌಂಡ್ ವೇವ್ದು ಆಂಪ್ಲಿಟ್ಯೂಡ್ ಅನ್ನ ಸ್ಕ್ವೇರ್ ಮಾಡಿದರೆ, ದಟ್ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಈಸ್ ಗೋಯಿಂಗ್ ಟು ಗಿವ್ ಯು ಇಂಟೆನ್ಸಿಟಿ. ಜಸ್ಟ್ ಲೈಕ್ ದ್ಯಾಟ್ ನಿಮ್ಮ ಹತ್ರ ಇರೋದೇನೀಗ? ಯು ಆರ್ ಹ್ಯಾವಿಂಗ್ ಅ ವೇವ್ ಫಂಕ್ಷನ್ ಆಫ್ ಎಲೆಕ್ಟ್ರಾನ್ ವೇವ್ ಇದೆ, ವೇವ್ ಫಂಕ್ಷನ್ ಆಫ್ ಸೌಂಡ್ ಆರ್ ಲೈಟ್ ವೇವ್ ಸ್ಕ್ವೇರ್ ಮಾಡಿದರೆ ಯು ಹ್ಯಾವ್ ಗಾಟ್ ಇಂಟೆನ್ಸಿಟಿ ಆಫ್ ಸೌಂಡ್ ಆರ್ ಲೈಟ್. ವೇವ್ ಫಂಕ್ಷನ್ ಆಫ್ ಎಲೆಕ್ಟ್ರಾನ್ ವೇವ್ ಅನ್ನ ಸ್ಕ್ವೇರ್ ಮಾಡಿದರೆ, ಇಫ್ ಯು ಸ್ಕ್ವೇರ್ the wave function of electron, ನಿಮಗೇನು ಸಿಗುತ್ತೆ? ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಾನ್. ವಾಟ್ ಡು ಯು ಗೆಟ್? ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಾನ್. ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಾನ್. ಇಸ್ ದಟ್ ಕ್ಲಿಯರ್? psi is a wave function of the electron. ಅದಕ್ಕೆ ಸಿಗ್ನಿಫಿಕೆನ್ಸ್ ಇಲ್ಲ. psi square ಸಿಗ್ನಿಫಿಕೆನ್ಸ್ ಇದೆ. psi square will give you what? Intensity of the electron. Psi has no significance. Psi square has a significance. Psi square is going to give you intensity of electron. ಈಗ ಇಂಟೆನ್ಸಿಟಿ, ಈ ಪರ್ಟಿಕ್ಯುಲರ್ ಪಾಯಿಂಟ್, ಒಂದು ಪರ್ಟಿಕ್ಯುಲರ್ ಆಟಮ್ ಇದೆ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇಂಟೆನ್ಸಿಟಿ ಬಹಳ ಇದೆ. ವಾಟ್ ಯು ಮೀನ್ ಬೈ ಇಂಟೆನ್ಸಿಟಿ ಬಹಳ ಇದೆ? ಇಂಟೆನ್ಸಿಟಿ ಬಹಳ ಇದೆ ಅಂದ್ರೆ ಏನು? ಇಲ್ಲಿ ಎಲೆಕ್ಟ್ರಾನ್ ಇರೋಂಥ ಚಾನ್ಸಸ್ ಬಹಳ ಇದೆ. ಇಲ್ಲಿ ಇಂಟೆನ್ಸಿಟಿ ಕಡಿಮೆ ಇದೆ, ಇಲ್ಲಿ ಎಲೆಕ್ಟ್ರಾನ್ ಇರೋಂಥ ಚಾನ್ಸಸ್ ಕಡಿಮೆ ಇದೆ. ಸೊ ಇಂಟೆನ್ಸಿಟಿ ಅಂತಂದ್ರೆ ಏನು? ನಮಗೇನು ಸಿಗುತ್ತೆ? ಚಾನ್ಸ್. ಎಲೆಕ್ಟ್ರಾನ್ ಇರೋವಂಥ ಒಂದು ಚಾನ್ಸ್ ಅಂದರೆ ಎಲೆಕ್ಟ್ರಾನ್ ಇರೋವಂಥ ಒಂದು ಪ್ರೊಬ್ಯಾಬಿಲಿಟಿ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ psi square ಇಂದ ನಮಗೇನು ಸಿಗ್ತಾ ಇದೆ? ಪ್ರೊಬ್ಯಾಬಿಲಿಟಿ ಸಿಗ್ತಾ ಇದೆ. ದೇರ್ ಇಸ್ ಮೋರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್. The value of psi square is more here, the value of psi square is less here, the value of psi square is too much here. And there is very much high probability of finding the electron.
ಸೊ psi ಅಂತಂದರೆ ವೇವ್ ಫಂಕ್ಷನ್ ಆಫ್ ದ ಎಲೆಕ್ಟ್ರಾನ್, psi² ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್. ಸೊ ಇನ್ನು ಮುಂದೆ ನಾವು ಏನು ಅನ್ನೋದಿಲ್ಲ, ಎಲೆಕ್ಟ್ರಾನ್ ಇಲ್ಲೇ ಐತೆ ಅಂತ ಅನ್ನೋದಿಲ್ಲ, ಇಲ್ಲೇ ಇರಬಹುದು, ಇಲ್ಲೇ ಚಾನ್ಸ್ ಜಾಸ್ತಿ ಇದೆ ಅಂತ ಅನ್ಬೋದು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ what one of the point which Bohr's model made. In Bohr's model what we made. Bohr's model ಅಲ್ಲಿ ಏನು ಹೇಳ್ತಾರೆ ಒಂದು ಪಾಯಿಂಟ್ ಅವರು, ನ್ಯೂಕ್ಲಿಯಸ್ ಸುತ್ತಮುತ್ತ ಇಲ್ಲೇ ಎಲೆಕ್ಟ್ರಾನ್ ಇರುತ್ತೆ, ಇಷ್ಟೇ ಎನರ್ಜಿ ಇರಬೇಕು ಅನ್ನೋದು ಫಿಕ್ಸ್ಡ್, ದಟ್ ಈಸ್ ರೈಟ್, ದಟ್ ಈಸ್ ಕ್ವಾಂಟೈಸ್ಡ್. ಇಲ್ಲೇ ಎಲೆಕ್ಟ್ರಾನ್ ಇರಬೇಕು ಅನ್ನೋದು ರಾಂಗ್. ಇನ್ ಬೋರ್ಸ್ ಮಾಡೆಲ್ ವಾಟ್ ಈಸ್ ರೈಟ್, ಇಷ್ಟೇ ಎನರ್ಜಿ ಇರಬೇಕು, ಇಷ್ಟೇ ಆಂಗ್ಯುಲರ್ ಮೊಮೆಂಟಮ್ ಇರಬೇಕು, ದಟ್ ಈಸ್ ರೈಟ್. ಇಲ್ಲೇ ಇರಬೇಕು, ದಟ್ ಈಸ್ ರಾಂಗ್. ಯಾಕಂದ್ರೆ ದಟ್ ಈಸ್ ಅಗೇನ್ಸ್ಟ್ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನು ಹೇಳ್ತಾರ, ಇಲ್ಲೇ ಎಲೆಕ್ಟ್ರಾನ್ ಇರಬೇಕಂತ ನೀವು ಫೈಂಡ್ ಔಟ್ ಮಾಡೋತನ ಅಂತಂದ್ರೆ ಎಲೆಕ್ಟ್ರಾನ್ ಮತ್ತೆಲ್ಲೋ ಹೋಗಿರುತ್ತೆ. ಸೊ ದ್ಯಾಟ್ ಮೀನ್ಸ್ ದೇರ್ ಈಸ್ ಅ ಎರರ್. ಸೊ ನೀವೇನು ಹೇಳ್ಬೋದು, ಇಲ್ಲಿ ಇರಬಹುದು ಅಂತ ಹೇಳ್ಬೋದು, ಬಟ್ ಇಲ್ಲೇ ಅಂತ ಹೇಳಕ್ಕೆ ಆಗೋದಿಲ್ಲ. ಇಟ್ ಈಸ್ ವಾಟ್ ಈಸ್ ಅಬೌಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಇಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ ದ ಡ್ಯುಯಲ್ ನೇಚರ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಕನ್ಸಿಡರ್ ಪ್ರೊಬ್ಯಾಬಿಲಿಟಿ. ವೇವ್ ಮತ್ತೆ ಪಾರ್ಟಿಕಲ್ ನೇಚರ್ ಎರಡೂ ಕನ್ಸಿಡರ್ ಮಾಡುತ್ತೆ, ಮತ್ತು ಅದರ ಬಗ್ಗೆ ಶ್ಯೂರಿಟಿ ಕೊಡಲ್ಲ ಅದು. ಇಟ್ ವಿಲ್ ನಾಟ್ ಟೆಲ್ ದಟ್ ಶ್ಯೂರ್ಲಿ ಎಲೆಕ್ಟ್ರಾನ್ ಈಸ್ ಹಿಯರ್, ಬಟ್ ದೇರ್ ಇಸ್ ಮೋರ್ ಪ್ರೊಬ್ಯಾಬಿಲಿಟಿ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ನಿಂದ ನಿಮ್ಗೆ ಏನು ಗೊತ್ತಾಯಿತು, psi ಸಿಕ್ತು. psi ಅಂತಂದರೆ ಆಂಪ್ಲಿಟ್ಯೂಡ್, psi² ಮಾಡಿದ ಕೂಡಲೇ ನಿಮಗೆ ಪ್ರೊಬ್ಯಾಬಿಲಿಟಿ ಸಿಗುತ್ತೆ. ಸೊ ಇನ್ನು ಮುಂದೆ ಎಲ್ಲೆಲ್ಲಿ psi² ಇರುತ್ತೆ, ದಟ್ ಈಸ್ ಪ್ರೊಬ್ಯಾಬಿಲಿಟಿ. ದಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್. ಸೊ ಇಫ್ ಯು ಫೈಂಡ್ ದ ಎಲೆಕ್ಟ್ರಾನ್ ಆಟ್ ಅ ಒನ್ ಪರ್ಟಿಕ್ಯುಲರ್ ಪಾಯಿಂಟ್, ಎಲ್ಲಿ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ನಾವು ಏನಂತೀವಿ, ದಟ್ ಈಸ್ ದ ಸ್ಪೇಸ್, ದ ರೀಜನ್ ಇನ್ 3-dimensional ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಸುತ್ತಮುತ್ತ ಆ 3-dimensional ರೀಜನ್ ಅಲ್ಲಿ, 3-dimensional ಸ್ಪೇಸ್ ಅಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ರೀಜನ್ ಇದೆ, ಅಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮೋರ್. ಅಂದ್ರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಏನಂತಾರ, ಆರ್ಬಿಟಲ್. ವಾಟ್ ಈಸ್ ಇಟ್ ಕಾಲ್ಡ್, ಆರ್ಬಿಟಲ್. ಬೋರ್ ಏನು ಹೇಳಿದ್ರು, ಎಲೆಕ್ಟ್ರಾನ್ ಇಲ್ಲೇ ಇರುತ್ತೆ ಅಂತ ಹೇಳಿದ್ರು, ದಟ್ ಈಸ್ ಆರ್ಬಿಟ್. ಇಲ್ಲಿ ಇರೋಂಥ ಚಾನ್ಸಸ್ ಜಾಸ್ತಿ ಇದೆ, ಇದು ಆರ್ಬಿಟಲ್. ಆರ್ಬಿಟ್ ಫ್ಲಾಟ್ ಮಾಡೆಲ್ ಹೇಳುತ್ತೆ ನಿಮಗೆ ಇಲ್ಲೇ ಇದೆ ಎಲೆಕ್ಟ್ರಾನ್ ಅಂತ ಹೇಳುತ್ತೆ, ಆರ್ಬಿಟಲ್ ಇಲ್ಲೇ ಜಾಸ್ತಿ ಇರ್ಬೋದು ಅಂತ ಹೇಳುತ್ತೆ, ಆರ್ಬಿಟಲ್. ಸೊ ನಾವು ಆಲ್ ಆಫ್ ಅ ಸಡನ್ ಯು ಹ್ಯಾವ್ ಇಂಟ್ರೊಡ್ಯೂಸ್ ಟು 2 ಡಿಫ್ರೆಂಟ್ ಪಾಯಿಂಟ್ಸ್. 2 ಇಂಪಾರ್ಟೆಂಟ್ ಪಾಯಿಂಟ್ ಕಲ್ತ್ರಿ ಇಲ್ಲಿ. ಏನು, ಒಂದು psi² ಮಾಡೋದ್ರಿಂದ ನಿಮಗೆ ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರಾನ್ ಸಿಗುತ್ತೆ. ಇಂಟೆನ್ಸಿಟಿ ಅಂದರೆ ದರ್ ಈಸ್ ಮೋರ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್. ಪ್ರೊಬ್ಯಾಬಿಲಿಟಿಗೆ ಏನಂತಾರ, ಎಲ್ಲಿ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೋ ಅದಕ್ಕೆ ಏನಂತಾರ, ಆರ್ಬಿಟಲ್. ದಟ್ ಕ್ಲಿಯರ್. ದಿಸ್ ಇಂಟೆನ್ಸಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಈಸ್ ಮೋರ್ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಈಸ್ ಮೋರ್. ಏನು ಜಾಸ್ತಿ ಇದೆ ಇಲ್ಲಿ, ಪ್ರೊಬ್ಯಾಬಿಲಿಟಿ ಈಸ್ ಮೋರ್. ಪ್ರೊಬ್ಯಾಬಿಲಿಟಿ ಈಸ್ ಮೋರ್. ಎಲ್ಲಿ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೋ ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಏನಂತಾರ, ಆರ್ಬಿಟಲ್. ಸೊ ದಿಸ್ ಇಸ್ ಹೌ ವಿ ಲರ್ನ್ ಅಬೌಟ್ ಆರ್ಬಿಟಲ್. ಆರ್ಬಿಟಲ್ ಎಲ್ಲಿಂದ ಬಂತು ನೋಡ್ರಿ, ಇದು ಆರ್ಬಿಟಲ್ ಪ್ರೊಬ್ಯಾಬಿಲಿಟಿಯಿಂದ ಬಂತು. ಪ್ರೊಬ್ಯಾಬಿಲಿಟಿ ಎಲ್ಲಿಂದ ಬಂತು, ಇಂಟೆನ್ಸಿಟಿಯಿಂದ ಬಂತು. ಇಂಟೆನ್ಸಿಟಿ ಎಲ್ಲಿಂದ ಬಂತು, ವೇವ್ ಫಂಕ್ಷನ್ ಸ್ಕ್ವೇರ್ ಮಾಡೋದ್ರಿಂದ. ವೇವ್ ಫಂಕ್ಷನ್ ಸ್ಕ್ವೇರ್ ಮಾಡೋಕ್ಕಿಂತ ಮುಂಚೆ ಏನು ಬಂತು, ವೇವ್ ಫಂಕ್ಷನ್ ಬಂತು. ವೇವ್ ಫಂಕ್ಷನ್ ಆಫ್ ವಾಟ್, ವೇವ್ ಆಫ್ ವಾಟ್, ಎಲೆಕ್ಟ್ರಾನ್. ಎಲ್ಲಿದೆ ಎಲೆಕ್ಟ್ರಾನು, ಆಟಮ್ ಅಲ್ಲಿ, 3-dimensional ರೀಜನ್ ಅಲ್ಲಿ. ಅದರ ನೇಚರ್ ಏನು ಕನ್ಸಿಡರ್ ಮಾಡಿದ್ರಿ, ವೇವ್ ನೇಚರ್ ಅಂತ ಕನ್ಸಿಡರ್ ಮಾಡಿದ್ರಿ. ವೇವ್ ನೇಚರ್ ಹೆಂಗೆ ಕನ್ಸಿಡರ್ ಮಾಡಿದ್ರಿ, ಬೈ ಬೇಸ್. ಯಾವುದು ಬೇಸ್ ಇಲ್ಲಿ, ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಮತ್ತೆ ಹೈಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ದೇರ್ಫೋರ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಮತ್ತು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಸ್ಟಡಿ ಮಾಡೋದಕ್ಕೆ ಏನಂತಾರೆ, ಕ್ವಾಂಟಮ್ ಮೆಕ್ಯಾನಿಕ್ಸ್. ಅದನ್ನು ಡೀಟೇಲ್ ಆಗಿ ಪರ್ಟಿಕ್ಯುಲರ್ಲಿ ಒಂದು ಎಲೆಕ್ಟ್ರಾನ್ ಅಥವಾ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ಗೆ ಅಪ್ಲೈ ಮಾಡಿ ಇಕ್ವೇಶನ್ ತಂದಿದ್ದ್ಯಾರು, ಎರ್ವಿನ್ ಸ್ಕ್ರಾಡಿಂಜರ್. ಆ ಇಕ್ವೇಶನ್ ಅನ್ನು ಸಾಲ್ವ್ ಮಾಡಿದ ಕೂಡಲೇ ನಮಗೆ psi ಸಿಗುತ್ತೆ, ಅಲ್ಲಿಂದ psi², ಅಲ್ಲಿಂದ ಪ್ರೊಬ್ಯಾಬಿಲಿಟಿ, ಇಂಟೆನ್ಸಿಟಿ, ಅಲ್ಲಿಂದ ಆರ್ಬಿಟಲ್. ಸೊ ನೌ ವಿ ಹ್ಯಾವ್ ಕಮ್ ಟು ಅ ನ್ಯೂ ಟರ್ಮ್, ಅ ಫ್ರೆಶ್ ಟರ್ಮ್, ಆರ್ಬಿಟಲ್. ಇಲ್ಲಿವರೆಗೂ ನಾವು ಏನಾದರೂ ಆರ್ಬಿಟಲ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ದಟ್ ಕ್ರೆಡಿಟ್ ಗೋಸ್ ಟು ಎರ್ವಿನ್ ಸ್ಕ್ರಾಡಿಂಜರ್. ಇಸ್ ದಟ್ ಕ್ಲಿಯರ್? ಸೊ ಬೋರ್ಸ್ ಮಾಡೆಲ್ ಏನು ಹೇಳುತ್ತೆ, ಎಲೆಕ್ಟ್ರಾನ್ ಇಲ್ಲೇ ಇರುತ್ತೆ ಅಂತ ಹೇಳ್ತಲ್ಲ, ದಟ್ ಈಸ್ ರೂಲ್ಡ್ ಔಟ್. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಬಗ್ಗೆ ಕಾನ್ಸೆಪ್ಟ್ ಆಫ್ ಅಟಾಮಿಕ್ ಆರ್ಬಿಟಲ್ ಏನಿದೆ ನಿಮಗೆ ಈಗ ಆಲ್ರೆಡಿ ನಾನು ಏನು ಹೇಳಿದ್ದೀನಿ, ಅಟಾಮಿಕ್ ಆರ್ಬಿಟಲ್ ಅಂದ್ರೆ ಏನಂತ ಹೇಳಿದ್ದೀನಿ. ಅಟಾಮಿಕ್ ಆರ್ಬಿಟಲ್ ಅಂತ ಏನಂತ ಹೇಳಿದ್ದೀನಲ್ವಾ. ಓಕೆ, ಈಗ ಏನು ಕನ್ಸಿಡರ್ ಮಾಡ್ರಿ, ಇಲ್ಲಿ ನ್ಯೂಕ್ಲಿಯಸ್ ಇದೆ ಅನ್ಕೊಳ್ರಿ, ಸೆಂಟರ್ ಆಫ್ ದ ಆಟಮ್ ನ್ಯೂಕ್ಲಿಯಸ್ ಇದೆ ಅನ್ಕೊಳ್ರಿ. ಇಮ್ಯಾಜಿನ್ ಇಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ ಅಂತ, ಒಂದು ನ್ಯೂಕ್ಲಿಯಸ್ ಇದೆ, ಅದರ ಮಾತ್ರ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆ ಅಂತ ಹೇಳಿರಿ. ಇಮ್ಯಾಜಿನ್ ಮಾಡ್ರಿ. ಓಕೆ, ಇಮ್ಯಾಜಿನ್, ಯು ಕೆನಾಟ್ ಸಿ ನ್ಯೂಕ್ಲಿಯಸ್, ಯು ಕೆನಾಟ್ ಡೂ ಆಲ್ ದಟ್. ಇಮ್ಯಾಜಿನ್ ಮಾಡ್ರಿ, ಯು ಆರ್ ಹ್ಯಾವಿಂಗ್ ಅ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಸುತ್ತಮುತ್ತ ಎಲೆಕ್ಟ್ರಾನ್ ಇದೆ ಅಂತ ಕೊಡ್ರಿ. ಒಂದು ಕ್ಯಾಮ್ರಾ ತಗೊಳ್ರಿ,
ಒಂದು 2,000 ಫೋಟೋ ಕ್ಲಿಕ್ ಮಾಡಿರಿ, ಒಂದು 2,000 ಫೋಟೋ ಕ್ಲಿಕ್ ಮಾಡಿರಿ. 2,000 ಫೋಟೋ ಕ್ಲಿಕ್ ಮಾಡಿದರೆ ಎಲೆಕ್ಟ್ರಾನ್ 2,000 ಬೇರೆ ಬೇರೆ ಪಾಯಿಂಟ್ಗೆ ನಿಮಗೆ ಸಿಗುತ್ತೆ. ಆ 2,000 ಒಳಗಡೆ 1,990 ಫೋಟೋ ಒಳಗಡೆ ಎಲೆಕ್ಟ್ರಾನ್ ಎಲ್ಲಿರುತ್ತಲ್ಲ, ಮೋಸ್ಟ್ ಪ್ರಾಬಬ್ಲಿ ಆ ಪರ್ಟಿಕ್ಯುಲರ್ ರೀಜನ್ ಸಿಗುತ್ತೆ. ನಮಗೆ ಒಂದು ರೀಜನ್ ಸಿಗುತ್ತೆ ಎಲ್ಲಿ ಜಾಸ್ತಿ ಎಲೆಕ್ಟ್ರಾನ್ ಅಲ್ಲೇ ಇದೆ. ದ್ಯಾಟ್ ಈಸ್ ಅವರ್ ಆರ್ಬಿಟಲ್. ಅದನ್ನು ಬಿಟ್ಟು ಬೇರೆ ಕಡೆನೂ ಇದೆ. ಎಕ್ಸಾಕ್ಟ್ಲಿ ವಿ ಆರ್ ಸ್ಪೀಕಿಂಗ್ ಅಬೌಟ್ ಪ್ರೊಬ್ಯಾಬಿಲಿಟಿ. 90% ಎಲೆಕ್ಟ್ರಾನ್ ಎಲ್ಲಿ ಸಿಕ್ಕಿದೆ ನಮಗೆ, ಆ ರೀಜನ್. ದ್ಯಾಟ್ ರೀಜನ್ ಈಸ್ ಕಾಲ್ಡ್ ಅಟಾಮಿಕ್ ಆರ್ಬಿಟಲ್. ಈಗ ಒಂದು ಜೇನು ಗೂಡಿದೆ, ಒಂದು ಜೇನು ಗೂಡು ಇರುತ್ತೆ. ಅದರಲ್ಲಿ ಒಂದು 2-3 ಜೇನು, 2, 3, 4, 5, 1, 10, 16 ಜೇನು ಹೊರಗಡೆ ಬರುತ್ತೆ. ಎಲ್ಲಿರ್ತಾವೆ? ಜೇನು ಗೂಡು ಹತ್ರನೇ ಇರ್ತಾವೆ. ಎಕ್ಸಾಕ್ಟ್ಲಿ ದೂರ ಹೋದ್ರೆ ಎಲ್ಲಿ ಹೋಗ್ತಾವೆ? ಹೂವಿನ ಹತ್ರ ಹೋಗ್ತಾವ, ಮತ್ತೆ ವಾಪಸ್ ಬರ್ತಾವ. ಸೊ ಹೂವಿನ ಹತ್ರ ಹೋಗಿರೋದು ಮತ್ತೆಲ್ಲೋ ಹೋಗಿರೋದು ಅನ್ನ ಬಿಟ್ಬಿಡ್ರಿ. ಎಷ್ಟು ಪರ್ಸೆಂಟೇಜ್ ಇದೆ? ಅದು 5% ಇರ್ಬೋದು. ರೆಸ್ಟ್ ಆಫ್ ದ ಜೇನ್ ಎಲ್ಲಿರ್ತಾವ್ರಿ? ಆ ಜೇನ್ ಗೂಡು ಹತ್ರನೇ ಇರ್ತಾವಲ್ವ. ಸೊ ನಿಮ್ಮ ಅಟಾಮಿಕ್ ಆರ್ಬಿಟಲ್ ಯಾವುದು? ಆ ಜೇನು ಗೂಡು ನಿಮ್ಮ ಅಟಾಮಿಕ್ ಆರ್ಬಿಟಲ್. ಬಿಕಾಸ್ ಅಲ್ಲಿ ಜೇನು ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಪ್ರೊಬ್ಯಾಬಿಲಿಟಿ ಜಾಸ್ತಿ ಇದೆ. ಅಟಾಮಿಕ್ ಆರ್ಬಿಟಲ್ನ ಜೇನು ಗೂಡಿಗೆ ಹೋಲಿಸ್ರಿ. ಎಲ್ಲಿವರೆಗೂ ಎಲೆಕ್ಟ್ರಾನನ್ನು ಫೈಂಡ್ ಮಾಡುವಂಥ ಅದು ಇನ್ಫಿನಿಟ್ ಡಿಸ್ಟೆನ್ಸ್, ಅದು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಎಲೆಕ್ಟ್ರಾನ್. ಬಟ್ ಅಷ್ಟೊಂದೆಲ್ಲ ಪ್ರೊಬ್ಯಾಬಿಲಿಟಿ ನೀವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. 90% ಪ್ರೊಬ್ಯಾಬಿಲಿಟಿ ನೀವು ಕನ್ಸಿಡರ್ ಮಾಡಬೇಕು. ಇಸ್ ದ್ಯಾಟ್ ಕ್ಲಿಯರ್? ದಟ್ 90% ಪ್ರೊಬ್ಯಾಬಿಲಿಟಿ ವೇರ್ ಇಂಟೆನ್ಸಿಟಿ ಈಸ್ ಹೈ, ದಟ್ ಪರ್ಟಿಕ್ಯುಲರ್ ರೀಜನ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ಆರ್ಬಿಟಲ್. ಸೊ ಇಲ್ಲಿ ನೋಡ್ರಿ, ಎಲೆಕ್ಟ್ರಾನ್ ಎಲ್ಲ ಇಲ್ಲೆಲ್ಲ ಇದೆ ಅನ್ಕೊಳ್ರಿ, ಅದಕ್ಕೊಂದು ಡೆಫಿನೆಟ್ ಒಂದು ಬೌಂಡ್ರಿ ಕೊಟ್ಬಿಡ್ತೀವಿ. ಬೌಂಡ್ರಿ ಬಿಟ್ಟು ಎಲೆಕ್ಟ್ರಾನ್ ಇದೆ, ದೆರ್ ಇಸ್ ಎಲೆಕ್ಟ್ರಾನ್ ಇಯರ್, ದೆರ್ ಇಸ್ ಎಲೆಕ್ಟ್ರಾನ್ ಇಯರ್, ಎಲೆಕ್ಟ್ರಾನ್, ಬಟ್ ಪರ್ಸೆಂಟೇಜ್ ಕಡಿಮೆ ಇದೆ. ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಎಲ್ಲಿವರೆಗೂ ಇದೆ, ದ್ಯಾಟ್ ಝೋನ್, ದ್ಯಾಟ್ ರೀಜನ್, ಆ ರೀಜನ್ಗೆ ಏನಂತಾರ? ಅಟಾಮಿಕ್ ಆರ್ಬಿಟಲ್. ಈ ಪರ್ಟಿಕ್ಯುಲರ್ ಪಾಯಿಂಟ್ ನೋಡ್ರಿ, ದ region of space around the nucleus, the region of space around the nucleus, the region of space around the nucleus ಸುತ್ತಮುತ್ತ which describes the probability of finding the electron. A nucleus ಸುತ್ತಮುತ್ತ probability, chance of finding the electron of given energy in terms of dots is called electron cloud. ಇಲ್ಲೆಲ್ಲ ಏನು ಡಾಟ್ಸ್ ಕೊಟ್ಟಿರಿ, ಇದಕ್ಕೆ ಎಲೆಕ್ಟ್ರಾನ್ ಕ್ಲೌಡ್ ಅಂತಾರೆ. ಎಲೆಕ್ಟ್ರಾನ್ ಕ್ಲೌಡ್ ಅದು, ನ್ಯೂಕ್ಲಿಯಸ್ ಸುತ್ತಮುತ್ತ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ. ದ ಅಟಾಮಿಕ್ ಆರ್ಬಿಟಲ್ ಮೇ ಬಿ ಡಿಫೈನ್ಡ್ ಆಸ್, ಅಟಾಮಿಕ್ ಆರ್ಬಿಟಲ್ ಹೆಂಗೆ ಡಿಫೈನ್ ಮಾಡ್ತೀರಿ ಈಗ? ಅಟಾಮಿಕ್ ಆರ್ಬಿಟಲ್ ಮೇ ಬಿ ಡಿಫೈನ್ಡ್ ಆಸ್ 3 ಡೈಮೆನ್ಷನಲ್ ಸ್ಪೇಸ್. ಅದು ಫಸ್ಟ್ ಜೇನುಗೂಡು ಇಲ್ಲಿದೆ, ಅದರ ಸುತ್ತಮುತ್ತ ಹಿಂಗೆ ಇರೋದಿಲ್ಲ. ಜೇನು ಎಕ್ಸ್ ಆಕ್ಸಿಸ್ನಾಗ ಹೋಗ್ತದ, ವೈ ಆಕ್ಸಿಸ್ನಾಗ ಹೋಗ್ತದ, ಝೆಡ್ ಆಕ್ಸಿಸ್ನಲ್ಲಿ ಹೋಗ್ತದ. ಇಟ್ ಕ್ಯಾನ್ ಬಿ ಇನ್ ಎನಿ point in the 3-dimensional region. So you need to consider probability and consider ಮಾಡ್ತೀರಿ, 3-dimensionally consider ಮಾಡಬೇಕು. The atomic orbital may be defined as the 3-dimensional space around the nucleus. Nucleus ಸುತ್ತಮುತ್ತ 3-dimensional ಅಲ್ಲಿ, within which probability of finding the electron is maximum. ಮ್ಯಾಕ್ಸಿಮಮ್ ಪ್ರೊಬ್ಯಾಬಿಲಿಟಿ ಇರಬೇಕು, ಮ್ಯಾಕ್ಸಿಮಮ್ ಚಾನ್ಸ್ ಇರಬೇಕು, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರಬೇಕು. ಅಬೌಟ್ 90% ಚಾನ್ಸ್ ಇರಬೇಕು ಎಲೆಕ್ಟ್ರಾನನ್ನು ನೀವು ಫೈಂಡ್ ಔಟ್ ಮಾಡೋದಲ್ಲಿ. ಆ ಪರ್ಟಿಕ್ಯುಲರ್ ಝೋನ್, ಆ ಪರ್ಟಿಕ್ಯುಲರ್ ರೀಜನ್ಗೆ ಏನಂತಾರ? ಅಟಾಮಿಕ್ ಆರ್ಬಿಟಲ್. ಸೊ ಇಲ್ಲಿ ಏನು, ಇನ್ನು ಮುಂದೆ ಆರ್ಬಿಟ್ ಇಲ್ಲ ಆರ್ಬಿಟಲ್ ಅನ್ಬೇಕು. ಎಲೆಕ್ಟ್ರಾನ್ ಎಲ್ಲಿದೆ? ಆರ್ಬಿಟಲ್ ಅಲ್ಲಿದೆ. ಆರ್ಬಿಟಲ್ ಅಲ್ಲಿದೆ ಅಂತ ಹೇಳಿದರೆ ಯು ಆರ್ ಕನ್ಸಿಡರಿಂಗ್ ದ 3-dimensional ರೀಜನ್. ನ್ಯೂಕ್ಲಿಯಸ್ ಹಿಂದು ಮುಂದು ಮೇಲೆ ಕೆಳಗೆ ಲೆಫ್ಟ್ ರೈಟ್ 3-dimensional ರೀಜನ್ ಅಲ್ಲಿ ಎಲೆಕ್ಟ್ರಾನ್ ಇರಬಹುದು. ಎಷ್ಟು ಚಾನ್ಸ್ ಇದೆ ಎಲೆಕ್ಟ್ರಾನ್ ಅನ್ನ ಫೈಂಡ್ ಔಟ್ ಮಾಡೋ ಅಂತ ಒಂದು ರೀಜನ್ ಏನಂತಾರ? ಅಟಾಮಿಕ್ ಆರ್ಬಿಟಲ್. ಓಕೆ, ನೋಡ್ರಿ ಡಿಫರೆನ್ಸ್ ಬಿಟ್ವೀನ್ ಆರ್ಬಿಟ್ ಅಂಡ್ ಆರ್ಬಿಟಲ್. ಇಟ್ಸ್ ವೆರಿ ಕ್ಲಿಯರ್. ನಾವು ಈಸಿಲಿ ನಿಮ್ಗೆ ಅರ್ಥ ಆಗ್ಬೇಕೀಗ. ಓಕೆ, an orbit is a well-defined circular path around the nucleus in which electron revolves. Orbit ಅಂದ್ರೆ ಏನು? ಒಂದು ವೆಲ್ ಡಿಫೈನ್ಡ್ ಸರ್ಕ್ಯುಲರ್ ಪಾತ್. ಎಲೆಕ್ಟ್ರಾನ್ ಹಿಂಗೆ ತಿರುಗ್ತಾ ಇದೆ. ಇಲ್ಲೇ ಇದೆ ಎಲೆಕ್ಟ್ರಾನ್. ಎಲ್ಲಿದೆ? ಸುತ್ತ ಇದೆ. ಇಲ್ಲೇ ಇದೆ ಎಲೆಕ್ಟ್ರಾನ್. ದಟ್ ಈಸ್ ಆರ್ಬಿಟ್. ಆರ್ಬಿಟಲ್ ಅಂದ್ರೆ 3-dimensional space around the nucleus within which probability of finding the electron is maximum. Up to 90% ಇಲ್ಲೇ ಇದೆ. 3-dimensional region ಅಲ್ಲಿದೆ, ಪ್ರೊಬ್ಯಾಬಿಲಿಟಿ ಇದೆ. ಆ ಪ್ರೊಬ್ಯಾಬಿಲಿಟಿಯಲ್ಲಿ ಏನಿದೆ ಅಲ್ವಾ, ದಟ್ ಈಸ್ ಕಾಲ್ಡ್ ಆರ್ಬಿಟಲ್. ವೆನ್ ಯು ಆರ್ ಶ್ಯೂರ್ ಅಬೌಟ್ ಇಟ್, ಆರ್ಬಿಟ್. ವೆನ್ ಯು ಆರ್ ಡೌಟಿಂಗ್ ಇಟ್, ವೆನ್ ಯು ಆರ್ ಓನ್ಲಿ ಕನ್ಸಿಡರಿಂಗ್ 90%, ಯು ಆರ್ ನಾಟ್ ಡೌಟಿಂಗ್ ಇಟ್, ಬಟ್ ಯು ಆರ್ ಟೆಲಿಂಗ್ ಅಬೌಟ್ ಪ್ರೊಬ್ಯಾಬಿಲಿಟಿ. ಚಾನ್ಸಸ್ ಆರ್ ದೇರ್. ಎಲ್ಲಿ ಚಾನ್ಸಸ್ ಜಾಸ್ತಿ ಇದಾವಲ್ಲ, ದಟ್ ಈಸ್ ಆರ್ಬಿಟಲ್.
ಇಟ್ ರೀಪ್ರೆಸೆಂಟ್ಸ್ ದ ಪ್ಲೇನಾರ್ ಮೋಷನ್ ಆಫ್ ದ ಎಲೆಕ್ಟ್ರಾನ್. ಅಂದರೆ ಈ ಬೋರ್ಡ್ ಮೇಲೆ ನ್ಯೂಕ್ಲಿಯಸ್ ಐತಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಈ ಬೋರ್ಡ್ ಮೇಲೆ ಇದಾವ ಅಂದ್ರೆ ಒಂದು ಪ್ಲೇನ್ ಅನ್ನ ಕನ್ಸಿಡರ್ ಮಾಡಿದಿರಿ. ಆರ್ಬಿಟ್ ಅಂದ್ರೆ ಒಂದು ಪ್ಲೇನ್ ಮೇಲೆ ಇದೆ, ಬಟ್ ಆರ್ಬಿಟಲ್ ಅದು 3 ಡೈಮೆನ್ಷನಲ್ ಮೋಷನ್ ಆಫ್ ಎಲೆಕ್ಟ್ರಾನ್ ಅನ್ನ ಕನ್ಸಿಡರ್ ಮಾಡುತ್ತೆ ಅರೌಂಡ್ ದ ನ್ಯೂಕ್ಲಿಯಸ್. The concept of the orbit is not in accordance with the wave character of the electron and uncertainty principle. Orbit ಅನ್ನ ನೀವು ಸ್ಟಡಿ ಮಾಡುವಾಗ ನೀವು ವೇವ್ ನೇಚರ್ ಕನ್ಸಿಡರ್ ಮಾಡಲಿಲ್ಲ. ಯು ಡಿಡ್ ನಾಟ್ ಕನ್ಸಿಡರ್ ಡ್ಯುಯಲ್ ನೇಚರ್. ಇಸ್ ದಟ್ ಆ ಎಲೆಕ್ಟ್ರಾನ್ ಅನ್ನ ಪಾರ್ಟಿಕಲ್ ಮಾತ್ರ ವೇವ್ ನೇಚರ್ ಅನ್ನ ಕನ್ಸಿಡರ್ ಮಾಡಲೇ ಇಲ್ಲ. ಅವಾಗ ಬಂದಿರೋ ಕಾನ್ಸೆಪ್ಟ್ ಆರ್ಬಿಟ್. ಆರ್ಬಿಟಲ್ ಕಾನ್ಸೆಪ್ಟ್ ಆಫ್ ಆರ್ಬಿಟಲ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ವೇವ್ ಕ್ಯಾರೆಕ್ಟರ್ ಆಫ್ ದ ಎಲೆಕ್ಟ್ರಾನ್ ಅಂಡ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಆ ಎಲೆಕ್ಟ್ರಾನ್ದು ವೇವ್ ನೇಚರ್ ಕನ್ಸಿಡರ್ ಮಾಡಿದಾಗ ಬಂದಂಥ ಕಾನ್ಸೆಪ್ಟು ಆರ್ಬಿಟಲ್. ಆಲ್ ಆರ್ಬಿಟ್ಸ್ ಆರ್ ಸರ್ಕ್ಯುಲರ್ ಆ್ಯಂಡ್ ಡಿಸ್ಕ್ ಲೈಕ್. ಡಿಫರೆಂಟ್ ಆರ್ಬಿಟಲ್ಸ್ ಹ್ಯಾವ್ ಡಿಫರೆಂಟ್ ಶೇಪ್. ಎಸ್ ಆರ್ಬಿಟಲ್ ಆರ್ ಸ್ಪೆರಿಕಲ್, spherically symmetrical. P orbitals are dumbbell shaped and so ಎಲ್ಲ ಆರ್ಬಿಟು ಸರ್ಕ್ಯುಲರ್ ಡಿಸ್ಕ್ ಟೈಪ್ ಇರೋದು. ಆರ್ಬಿಟಲ್ಸು ಪ್ರೊಬ್ಯಾಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಬ್ಯಾಬಿಲಿಟಿ ಸ್ಪೆರಿಕಲ್ ಇರ್ಬೋದು, ಪ್ರೊಬ್ಯಾಬಿಲಿಟಿ ಡಂಬೆಲ್ ಇರ್ಬೋದು, ಪ್ರೊಬ್ಯಾಬಿಲಿಟಿ ಡಬಲ್ ಡಂಬೆಲ್ ಇರ್ಬೋದು. ಎಷ್ಟು ಪ್ರೊಬ್ಯಾಬಿಲಿಟಿ ಇರುತ್ತೋ ಆ ಪ್ರೊಬ್ಯಾಬಿಲಿಟಿ ಇರೋ ಅಂತ ಒಂದು ಬೌಂಡ್ರಿ ಲೈನ್ ಹಾಕ್ಬಿಟ್ಟು ಅದಕ್ಕೊಂದು ಶೇಪ್ ಕೊಡ್ತೀವಿ. Maximum number of electrons in any orbit is given by 2n². Energy level ಗೊತ್ತಾ? n = 1, n = 2, n = 3 ಹಿಂಗೆ. So maximum number of electrons present in energy level. Orbit ಅಂದ್ರೆ energy level. So that is 2n². ಅಂದ್ರೆ ಪೈಲ ಎನರ್ಜಿ ಲೆವೆಲ್ ಅಲ್ಲಿ ಎಷ್ಟಿದಾವ? 2 × 1² 2 ಎಲೆಕ್ಟ್ರಾನ್ಸ್ ಇರ್ತಾವ. ಎರಡನೇ ಎನರ್ಜಿ ಲೆವೆಲ್ ಅಲ್ಲಿ ಎರಡನೇ ಆರ್ಬಿಟ್ ಅಲ್ಲಿ ರೈಟ್ 2 × 2². 2² is 4, 4 × 2 8 ಎಲೆಕ್ಟ್ರಾನ್ ಇರ್ತಾವೆ. ಬಟ್ ಇಲ್ಲಿ ಹಂಗಿಲ್ಲ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎನಿ ಆರ್ಬಿಟಲ್ is just 2. A concept we will come later on. But these are the basic difference. Orbital is flat model, orbit is fat model, orbital is 3-dimensional model. It tells about certainty, it tells about probability. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದು ಪ್ರೊಬ್ಯಾಬಿಲಿಟಿ ಬಗ್ಗೆ ಮಾತಾಡುತ್ತೆ, ಇದು ಸರ್ಟನಿಟಿ ಇಲ್ಲೇ ಇದೆ ಅಂತಿದೆ ಅನ್ನತ್ತೆ. ಇದು ಎಲ್ಲಿ ಜಾಸ್ತಿ ಇದೆನೋ ದಟ್ ಪಾರ್ಟ್ ಇಸ್ ಕಾಲ್ಡ್ ಆರ್ಬಿಟಲ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಬಿಟ್ ಅಂಡ್ ಆರ್ಬಿಟಲ್. ಕಾನ್ಸೆಪ್ಟ್ ಆಫ್ ಆರ್ಬಿಟಲ್ ಬಂದಿರೋದು ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದಾಗ ಮಾತ್ರ. ಆ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ಅನ್ನ ಕನ್ಸಿಡರ್ ಮಾಡಿದಾಗ ಮಾತ್ರ ಯು ಗಾಟ್ ಅ ಪರ್ಟಿಕ್ಯುಲರ್ ಇಕ್ವೇಶನ್, ದಟ್ ಈಸ್ ಸ್ಕ್ರಾಡಿಂಜರ್ ವೇವ್ ಇಕ್ವೇಶನ್. ಅಲ್ಲಿಂದ psi ವ್ಯಾಲ್ಯೂ, psi² ವ್ಯಾಲ್ಯೂ, ಮೋಸ್ಟ್ ಪ್ರೊಬಬಿಲಿಟಿ, ಇಂಟೆನ್ಸಿಟಿ, ಆರ್ಬಿಟಲ್. This is it. Okay, fine. ಈಗ applications of Schrodinger wave equation to hydrogen atom. Okay, right. So now it is a simple thing. ಇಷ್ಟೊತ್ತನ ಆಲ್ರೆಡಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಹೈಡ್ರೋಜನ್ ಆಟಮ್, ಹೈಡ್ರೋಜನ್ ಆಟಮ್ ಅಲ್ಲಿ ಇರುವಂಥದ್ದು ಎಷ್ಟು ಎಲೆಕ್ಟ್ರಾನು? 1 electron. Has got 1 electron. ಆ 1 ಎಲೆಕ್ಟ್ರಾನ್ ಅನ್ನ ನೀವು ಏನಂತ ಕನ್ಸಿಡರ್ ಮಾಡ್ತೀರಿ? ಯು ನೀಡ್ ಟು ಕನ್ಸಿಡರ್ ಇಟ್ಸ್ ವೇವ್ ನೇಚರ್. ಯು ನೀಡ್ ಟು ಕನ್ಸಿಡರ್ ಇಟ್ಸ್ ವೇವ್ ನೇಚರ್. ಹೇಳಿದಿನ ಇದನ್ನ ಇನ್ 3-dimensional space around nucleus. Around nucleus 3-dimensional space ಅಲ್ಲಿ ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ ಅನ್ನ ಕನ್ಸಿಡರ್ ಮಾಡಿದ್ರಿ. ಸೊ ವಾಟ್ ಯು ವಿಲ್ ಬಿ ಗೆಟಿಂಗ್ ದರ್? ಯು ವಿಲ್ ಬಿ ಗೆಟಿಂಗ್ ಅ Schrodinger wave equation. ನೀವು Schrodinger wave equation ಅಲ್ಲಿ you will apply it and you will solve it. Solution for Schrodinger wave equation, that is by using Hamiltonian operator. That is beyond your scope of maths as well as chemistry. Okay, ಅರ್ಥ ಮಾಡ್ಕೊಳ್ರಿ. From this solution what you will be getting, I told. From this solution what you will be getting, I told. ಈ ವ್ಯಾಲ್ಯೂಸ್ ಮತ್ತೆ psi ವ್ಯಾಲ್ಯೂಸ್ ಬರುತ್ತೆ ಅಂತ ಮೊದಲೇ ಹೇಳಿದೆ ನಾನು ನಿಮಗೆ. ದಿಸ್ ಈ ವ್ಯಾಲ್ಯೂಸ್ ಆರ್ ಗೋಯಿಂಗ್ ಟು ಗಿವ್ ಯು ವಾಟ್? ಈ ವ್ಯಾಲ್ಯೂಸ್, ನಂಬರ್ ಆಫ್ ಈ ವ್ಯಾಲ್ಯೂಸ್ ಬರ್ತವೆ. ಎಲೆಕ್ಟ್ರಾನ್ ಎಲ್ಲಿ ಬೇಕಾದಲ್ಲಿ ಇರ್ಬೋದು, ಅದು ಎಷ್ಟು ಬೇಕಾದಷ್ಟು ದೂರ ಇರ್ಬೋದಲ್ವಾ. ಸೊ ಆ ಈ ವ್ಯಾಲ್ಯೂಸ್ಗೆ ಏನಂತಾರ? ವಿ ಕಾಲ್ ಇಟ್ ಆಸ್ ಐಗನ್ ವ್ಯಾಲ್ಯೂಸ್. ಸೈದು ವ್ಯಾಲ್ಯೂಸ್ಗೆ ಏನಂತಾರ? ಐಗನ್ ಫಂಕ್ಷನ್ಸ್. ಏನಂತಾರ್ರಿ? ಐಗನ್ ವ್ಯಾಲ್ಯೂಸ್ ಮತ್ತೆ ಐಗನ್ ಫಂಕ್ಷನ್ ಅಂತ ಹೇಳ್ತಾರೆ. ಆ ಈ ವ್ಯಾಲ್ಯೂಸು ಮತ್ತೆ
psi values, whatever we get, they will tell us information. Eigen values matte eigen function. What will they give you? They give us all the information about the position of electron, position as well as energy of the electron ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಇಸ್ ದಟ್ ಕ್ಲಿಯರ್? ಇವೆಲ್ಲ ವ್ಯಾಲ್ಯೂಸ್ ನಾವು ಸ್ಟಡಿ ಮಾಡೋದು 3 ನಂಬರ್ಸ್ ಇನ್ ದ ಫಾರ್ಮ್ ಆಫ್ 3 ನಂಬರ್ ನಮಗೆ ಸಿಗುತ್ತೆ. ಐಗನ್ ವ್ಯಾಲ್ಯೂಸ್, ಐಗನ್ ಫಂಕ್ಷನ್ಸ್, ಇ ಅಂಡ್ ಸೈ ವ್ಯಾಲ್ಯೂಸ್ ಏನು ಬರುತ್ತೆ, ಈ ವ್ಯಾಲ್ಯೂಸ್ ಅನ್ನ ನಾವು 3 ನಂಬರ್ಸ್ ಫಾರ್ಮಲ್ಲಿ ಕಲಿತೀವಿ. ಆ 3 ನಂಬರ್ಗೆ ಏನಂತಾರ? ಕ್ವಾಂಟಮ್ ನಂಬರ್ಸ್ ಅಂತ. ಏನಂತಾರ? ಕ್ವಾಂಟಮ್ ನಂಬರ್ಸ್ ಅಂತಾರೆ. ಆ ಕ್ವಾಂಟಮ್ ನಂಬರ್ನಿಂದ ನಮ್ಗೆ ಏನು ಸಿಗುತ್ತೆ? ಆಲ್ ದ ಇನ್ಫಾರ್ಮೇಶನ್ ಅಬೌಟ್ ದ ಎಲೆಕ್ಟ್ರಾನ್. ಎಲ್ಲಿದೆ ಎಲೆಕ್ಟ್ರಾನು, ಅದರ ಎನರ್ಜಿ ಎಷ್ಟು ದೂರ ಇದೆ ಅದು. ಆಲ್ ದಿಸ್ ಇನ್ಫಾರ್ಮೇಶನ್ ವಿ ಆರ್ ಗೋಯಿಂಗ್ ಟು ಗೆಟ್ ಅಬೌಟ್ ದ ಎಲೆಕ್ಟ್ರಾನ್. ಇಸ್ ದಟ್ ಕ್ಲಿಯರ್? ಸೊ ಮೇನ್ ಕಾರಣ ಏನು? ಇಟ್ ಇಸ್ ಗೋಯಿಂಗ್ ಟು ಬಿ ಸ್ಕ್ರಾಡಿಂಜರ್ ವೇವ್ ಇಕ್ವೇಶನ್. ಅದಕ್ಕಿಂತ ಮುಂಚೆ ಏನು? ಯು ಹ್ಯಾವ್ ಟು ಕನ್ಸಿಡರ್ ದ ವೇವ್ ನೇಚರ್ ಆಫ್ ದ ಎಲೆಕ್ಟ್ರಾನ್. ಅವಾಗ ನಮಗೆ ಸಿಗುವಂಥ ವ್ಯಾಲ್ಯೂಸು, ಆ ವ್ಯಾಲ್ಯೂಸ್ನಿಂದ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಎಲೆಕ್ಟ್ರಾನ್ ಸಿಗುತ್ತೆ. ದಿಸ್ ಇಸ್ ಹೌ Schrodinger wave equation is applied to hydrogen atom and we get different values. And this, whatever information we are going to get, we are getting it in the form of 3 numbers. ಆ 3 numbers ಏನಂತಾರ? We are going to call it as quantum numbers. We are going to call them as quantum numbers. Is that clear, students? ನೆಕ್ಸ್ಟ್ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಈಗ ಗೊತ್ತಾಯ್ತಲ್ವಾ? ಐ ರಿಪೀಟ್ ಇನ್ ಶಾರ್ಟ್. ಆಟಮ್ ಕನ್ಸಿಡರ್ ಮಾಡ್ರಿ. ಇನ್ ಬಿಟ್ವೀನ್ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸುತ್ತಮುತ್ತ ಪಾಸಿಟಿವ್ ಫೀಲ್ಡ್ ಇದೆ, 3 ಡೈಮೆನ್ಷನಲ್ ರೀಜನ್ ಇದೆ, ಅಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ. ಫ್ಲಾಟ್ ಮಾಡೆಲಲ್ಲ, ವೇವ್ ಮಾಡೆಲಲ್ಲಿ ಮೂವ್ ಆಗ್ತಾ ಇದೆ, ಇನ್ನು 3 ಡೈಮೆನ್ಷನಲ್ ಮೂವ್ ಆಗ್ತಾ ಇದೆ. ಅದಕ್ಕೆ ಇಕ್ವೇಶನ್ ಕೊಟ್ಟಿರೋದು ಸ್ಕ್ರಾಡಿಂಜರ್ ವೇವ್ ಇಕ್ವೇಶನ್. ಸಾಲ್ವ್ ಮಾಡೋದ್ರಿಂದ ಸಿಗೋದು ಸೈ ಆ್ಯಂಡ್ ಇ. ಸೈ ಅಂದರೆ ಆಂಪ್ಲಿಟ್ಯೂಡ್ ಆಫ್ ದ ಎಲೆಕ್ಟ್ರಾನ್ ವೇವ್. ಸೈ ಸ್ಕ್ವೇರ್ನಿಂದ ನಮಗೆ ಸಿಗೋದು ಇಂಟೆನ್ಸಿಟಿ ಆಫ್ ದ ಎಲೆಕ್ಟ್ರಾನ್ ವೇವ್. ಇಂಟೆನ್ಸಿಟಿ ಅಂತಂದರೆ ವೇರ್ ದೇರ್ ಈಸ್ ಮೋರ್ ಚಾನ್ಸ್ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್. ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಮೋರ್ ಇರುವಂಥ ಒಂದು 3 ಡೈಮೆನ್ಷನಲ್ ರೀಜನ್ ಏನಂತೀವಿ? ಆರ್ಬಿಟಲ್. ಸೊ ಇನ್ ಶಾರ್ಟ್ ನಮಗೆ ಎಲೆಕ್ಟ್ರಾನ್ ಬಗ್ಗೆ ಎಲ್ಲಿದೆ ಅನ್ನೋದು ಇನ್ಫಾರ್ಮೇಶನ್ ಸಿಗುತ್ತೆ. Okay, now they are being called as quantum numbers. The eigen values in the form of E and psi ನಮಗೆ ವ್ಯಾಲ್ಯೂಸ್ ಸಿಗುತ್ತಲ್ವಾ? The eigen values are in the form of quantum numbers. ಈ quantum numbers ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಇನ್ ಶಾರ್ಟ್, ಈಗ ಒಬ್ಬ ಪರ್ಸನ್ ಒಂದು ಊರಲ್ಲಿದ್ದಾರೆ ಅಂತಂದ್ರೆ, ಆ ಪರ್ಸನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು? ಮೊದಲು ಆ ಪರ್ಸನ್ ಯಾವ ಊರಲ್ಲಿದ್ದಾರೆ, 1. ಆ ಪರ್ಸನ್ ಯಾವ ಏರಿಯಾದಲ್ಲಿದ್ದಾರೆ, 2. ಆ ಪರ್ಸನ್ ಹೌಸ್ ನಂಬರು, ಎಲ್ಲಕ್ಕಿಂತ ಮುಂಚೆ ಅವ್ರ ಹೆಸರು ಗೊತ್ತಿರಬೇಕು. ಆಲ್ ದಿಸ್ ಪುಟ್ ಟುಗೆದರ್ ಆ ಮನುಷ್ಯ ಎಲ್ಲಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಹಾಗೆ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ತಿಳ್ಕೊಬೇಕಂತಂದ್ರೆ ದೇರ್ ಆರ್ ಸಮ್ ಇನ್ಫಾರ್ಮೇಶನ್ಸ್. ಆ ಇನ್ಫಾರ್ಮೇಶನ್ ಇನ್ ದ ಫಾರ್ಮ್ ಆಫ್ ನಂಬರ್ಸ್ ಇದಾವ. ಆ ನಂಬರ್ಸ್ಗೆ ಏನಂತಾರ? ಕ್ವಾಂಟಮ್ ನಂಬರ್ಸ್. Now let us see here. Quantum numbers may be defined as a what? Set of 4 quantum numbers. ಆ 3 quantum number ಜೊತೆ ಇನ್ನೊಂದು ಬರುತ್ತೆ, that is spin quantum number. By eigen values we are going to get 3 numbers plus ಇನ್ನೊಂದು ನಂಬರು, that is spin quantum number ಬರುತ್ತೆ. ಹಿಂಗಾಗಿ 4 ಕ್ವಾಂಟಮ್ ನಂಬರ್ಸ್, 4 ನಂಬರ್ಸ್ ಇರ್ತಾವೆ. ಸೆಟ್ ಆಫ್ 4 ನಂಬರು ವಿತ್ ದ ಹೆಲ್ಪ್ ಆಫ್ ವಿಚ್, ಆ 4 ನಂಬರ್ದ ಹೆಲ್ಪ್ನಿಂದ ವಿ ಕ್ಯಾನ್ ಗೆಟ್, ನಮ್ಗೇನು ಸಿಗುತ್ತೆ? ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಬೌಟ್ ವಾಟ್? ಅಬೌಟ್ ದ ಎಲೆಕ್ಟ್ರಾನ್ ಇನ್ ದ ಆಟಮ್. ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗಬೇಕಂತಂದ್ರೆ ವಿ ಹ್ಯಾವ್ ಗಾಟ್ ಸಮ್ ಇನ್ಫಾರ್ಮೇಶನ್ ಟು ಬಿ ನೋನ್. ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗಬೇಕಂದ್ರೆ ಕೆಲವೊಂದು ನಂಬರ್ಸ್ ಇದಾವ, ಅದು ನಮ್ಗೆ ಗೊತ್ತಿರಬೇಕು. ಆ ನಂಬರ್ಸ್ಗೆ ಏನಂತಾರ? ಕ್ವಾಂಟಮ್ ನಂಬರ್ಸ್. ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದರೆ ಏನೇನು? ಅದರ ಲೊಕೇಶನ್ನು, ಅದರ ಎನರ್ಜಿ, ಅದು ಟೈಪ್ ಆಫ್ ಆರ್ಬಿಟಲ್ ಆಕ್ಯುಪೈಡ್, ಶೇಪ್ ಆಫ್ ಆರ್ಬಿಟಲ್ಲು, ಓರಿಯಂಟೇಷನ್ ಆಫ್ ದಟ್ ಆರ್ಬಿಟಲ್, ಎಕ್ಸೆಟ್ರಾ. ಆಲ್ ದಿಸ್ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿದ್ರೆ ವಿ ಕ್ಯಾನ್ ಫಿಗರ್ ಔಟ್ ಎಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. Is called as quantum number. Okay, fine. ಈಗ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಫಸ್ಟ್ ಕ್ವಾಂಟಮ್ ನಂಬರ್ ಯಾವುದು?
ಫಸ್ಟ್ ಕ್ವಾಂಟಮ್ ನಂಬರ್ ನಮಗೆ ಇನ್ಫಾರ್ಮೇಷನ್ ಕೊಡೋದು, ಎಲೆಕ್ಟ್ರಾನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂಥ ಫಸ್ಟ್ ಕ್ವಾಂಟಮ್ ನಂಬರ್ ಯಾವುದು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಫಸ್ಟ್ ಇದರ ಬಗ್ಗೆ ನಿಮ್ಗೆ ಏನು ಗೊತ್ತಿರಬೇಕು? Principal quantum number is given by n. Principal quantum number is given by n. It gives the information. It gives the information about the main energy level or shell to which the electron belongs. ನಮಗೆ ಎದರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಇದು? ಮೇನ್ ಎನರ್ಜಿ ಲೆವೆಲ್ ಅಥವಾ ಮೇನ್ ಶೆಲ್ ಎಲ್ಲಿ ಎಲೆಕ್ಟ್ರಾನ್ ಇದೆ. ಈಗ ನೋಡ್ರಿ, ಒಂದು ಪರ್ಟಿಕ್ಯುಲರ್ ಆಟಮ್ ಅದು ಸ್ಪೆಕ್ಟ್ರಾ ಕನ್ಸಿಡರ್ ಮಾಡ್ರಿ. ಸ್ಪೆಕ್ಟ್ರಾ ಕನ್ಸಿಡರ್ ಮಾಡೋಣ. ಆ ಸ್ಪೆಕ್ಟ್ರಾ ಅಲ್ಲಿ ಬೇರೆ ಬೇರೆ ಸೀರೀಸ್ ಅದಾವಂತ ಅನ್ಕೊಡ್ರಿ. ಸ್ಪೆಕ್ಟ್ರಾ ಅಲ್ಲಿ ಬೇರೆ ಬೇರೆ ಸೀರೀಸ್. ಇದು ಏನಿದು? ಶಾರ್ಪ್ ಲೈನ್. ಇದು ಒಂದು ಮೇನ್ ಲೈನ್ ಅನ್ಕೊಡ್ರಿ, ನಾಟ್ ಶಾರ್ಪ್ ಲೈನ್, ಒಂದು ಮೇನ್ ಲೈನ್ ಅನ್ಕೊಡ್ರಿ. ದಿಸ್ ಇಸ್ ದ ಮೇನ್ ಲೈನ್. ಆಮೇಲೆ ಶಾರ್ಪ್ ಲೈನ್, ಫೈನ್ ಲೈನ್ಸು ಇರ್ತಾವೆ. ಓಕೆ, ಒಂದು ಸ್ಪೆಕ್ಟ್ರಾ ಅನ್ಕೊಡ್ರಿ. ಇಲ್ಲಿ ಏನಿದೆ? ಮೇನ್ ಲೈನು ಇದೆ. ದಿಸ್ ಇಸ್ ದ ಮೇನ್ ಲೈನ್ ಐ ಆಮ್ ಡ್ರಾಯಿಂಗ್. ಇದು ಫೈನ್ ಲೈನ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನಮಗೆ ಏನು ಎಕ್ಸ್ಪ್ಲೇನ್ ಮಾಡತ್ತಂತಂದ್ರೆ, ರೀಸನ್ ಫಾರ್ ದಿಸ್ ಮೇನ್ ಲೈನ್. ಓಕೆ, ಈ ಮೇನ್ ಲೈನ್ ನಿಂದ ಎಲೆಕ್ಟ್ರಾನ್ ಈ ಮೇನ್ ಲೈನ್ಗೆ ಜಂಪ್ ಆದರೆ ಅದರ ಅರ್ಥ ಎಲೆಕ್ಟ್ರಾನ್ ಈ ಎನರ್ಜಿ ಲೆವೆಲ್ನಿಂದ ಈ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೆ. ದಟ್ ಕ್ಲಿಯರ್? ಮೇನ್ ಲೈನ್ಸ್, ವೈ ಆರ್ ವಿ ಗೆಟಿಂಗ್ ಮೇನ್ ಲೈನ್ಸ್? ಬಿಕಾಸ್ ಎಲೆಕ್ಟ್ರಾನ್ ಇಸ್ ಜಂಪಿಂಗ್ ಫ್ರಮ್ one main energy level to ಇನ್ನೊಂದು main energy level. Okay, it is giving us principal quantum number explains us the reason. ಏನು ರೀಸನ್? ಮೇನ್ ಲೈನ್ ಸ್ಪೆಕ್ಟ್ರಮ್ ಅಲ್ಲಿ ಯಾಕೆ ಬರುತ್ತೆ ಅಂತ ಎಕ್ಸ್ಪ್ಲನೇಷನ್ ಮಾಡುತ್ತೆ. ಅಂದರೆ ಎಲೆಕ್ಟ್ರಾನ್ ಮೇನ್ ಎನರ್ಜಿ ಲೆವೆಲ್, ಯಾವ ಮೇನ್ ಎನರ್ಜಿ ಲೆವೆಲ್ ಅಥವಾ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು ವಿಚ್ ಮೇನ್ ಎನರ್ಜಿ ಲೆವೆಲ್ ಆರ್ ವಿಚ್ ಮೇನ್ ಶೆಲ್, ವಿಚ್ ಎಕ್ಸ್ಪ್ಲೇನ್ಸ್ the reason for main lines in the spectrum. Okay, this is about principal quantum number. And matte it gives or what you can write, it can have all the integral values. You'll note, for example, you can have n value. Principal quantum number can be 1, 2, 3, 4, 5, 6 ಈ ತರ ಇರಬಹುದು. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಇದ್ರೆ ಅದಕ್ಕೆ ಏನಂತಾರ? ಎಲೆಕ್ಟ್ರಾನ್ ಎಲ್ಲಿದೆ? ಫಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ಇದೆ. ಫಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ. ಫಸ್ಟ್ ಎನರ್ಜಿ ಲೆವೆಲ್ ಅಂದ್ರೆ ಅದಕ್ಕೆ ಯಾವ ಶೆಲ್ ಅಂತಾರ? ನೆನ್ಪಿಟ್ಕೊಳ್ರಿ, ಕೆ ಶೆಲ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಇದ್ರೆ ಇಟ್ ಬಿಲಾಂಗ್ಸ್ ಟು ವಿಚ್ ಎನರ್ಜಿ ಲೆವೆಲ್? ಸೆಕೆಂಡ್ ಎನರ್ಜಿ ಲೆವೆಲ್. ಅದಕ್ಕೆ ಯಾವ ಶೆಲ್ ಅಂತಾರ? ಎಲ್ ಶೆಲ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3 ಇದ್ರೆ ಅದಕ್ಕೆ ಯಾವ ಅದಕ್ಕೆ ಏನಂತಾರ? ಥರ್ಡ್ ಶೆಲ್ ಆರ್ ಥರ್ಡ್ ಎನರ್ಜಿ ಲೆವೆಲ್. ದಟ್ ಈಸ್ ಕಾಲ್ಡ್ ಆಸ್ ಎಮ್ ಶೆಲ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 4 ಇದ್ರೆ ಇಟ್ ಬಿಲಾಂಗ್ಸ್ ಟು ಫೋರ್ತ್ ಎನರ್ಜಿ ಲೆವೆಲ್. ದಟ್ ಈಸ್ ಕಾಲ್ಡ್ ಆಸ್ ಎನ್ ಶೆಲ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 5 ಇದ್ರೆ that is called as KLMN. This is fifth energy level. ಅದಕ್ಕೆ ಏನಂತಾರ? O shell. Is that clear? Principal quantum number is taken by n. n ವ್ಯಾಲ್ಯೂ ಏನಿರುತ್ತಲ್ವಾ ಅದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ ನಮಗೆ? ಮೇನ್ ಎನರ್ಜಿ ಲೆವೆಲ್, ಯಾವ ಎನರ್ಜಿ ಲೆವೆಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ. ಇಟ್ ಕ್ಯಾನ್ ಟೇಕ್ 1, 2, 3, 4, 5 ವ್ಯಾಲ್ಯೂ ಲೈಕ್ ದಿಸ್. 1 ಇದ್ರೆ ಕೆ ಶೆಲ್, 2 ಇದ್ರೆ ಎಲ್ ಶೆಲ್, 3 ಇದ್ರೆ ಎಮ್, 4 ಇದ್ರೆ ಎನ್, 5 ಇದ್ರೆ ಎನ್, 6 ಇದ್ರೆ ಪಿ, ಲೈಕ್ ದಿಸ್ ಇಟ್ ಗೋಸ್ ಆನ್. This is the reason why we are getting main lines in the spectrum. The reason for main lines in the spectrum is because of the electron in the main energy level. Yes.
ಮತ್ತೇನು ಇನ್ಫಾರ್ಮೇಶನ್ ಕೊಡುತ್ತೆ ಇದು? ವಿ ನೋ ದ್ಯಾಟ್ ರೇಡಿಯಸ್ ಆಫ್ ದ ಎಲೆಕ್ಟ್ರಾನ್ ಏನು? ಆರ್ ಎನ್ ಈಸ್ ಈಕ್ವಲ್ ಟು ಎ ನಾಟ್ ಇಂಟು ಎನ್ ಸ್ಕ್ವೇರ್ ಅಪಾನ್ ಝಡ್. ಇದರ ಅರ್ಥ ಏನು? ರೇಡಿಯಸ್ ಆಫ್ ದ nth ಎನರ್ಜಿ ಲೆವೆಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್. ಅಂದರೆ ಎನ್ ಅಂದರೆ ಆರ್ಡರ್ ಆಫ್ ದ ಎನರ್ಜಿ ಲೆವೆಲ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಜಾಸ್ತಿ ಆದರೆ ರೇಡಿಯಸ್ಸು ಹೆಚ್ಚಾಗುತ್ತೆ, ರೇಡಿಯಸ್ ಹೆಚ್ಚಾದರೆ ಎಲೆಕ್ಟ್ರಾನ್ ದೂರ ಇರುತ್ತೆ. ಸೊ ದೇರ್ ಫಾರ್ ಇಟ್ ಇಂಪ್ಲೈಸ್ ವಾಟ್? ಇಟ್ ಇಂಪ್ಲೈಸ್ the distance of the electron from the nucleus. ಅದನ್ನು ಸಿಗ್ನಿಫೈ ಮಾಡುತ್ತೆ. ನೋಡ್ರಿ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಬಗ್ಗೆ ಏನೇನು ಗೊತ್ತಿರಬೇಕು? ಇಟ್ ಈಸ್ ಗಿವನ್ ಬೈ n. ಇಟ್ ಕ್ಯಾನ್ ಟೇಕ್ ವ್ಯಾಲ್ಯೂಸ್ 1 2 3 4 5 6 like this. First L, K shell, L, M, N, O, P, like this it goes on. Okay, and it tells you main energy level to which the electron belongs, which tells us the reason for main lines in the spectrum. ಈ ವ್ಯಾಲ್ಯೂ ಆಫ್ ಎನ್ ಅನ್ನ ಇಲ್ಲಿ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ, ರೇಡಿಯಸ್ ಗೊತ್ತಾಗುತ್ತೆ. ಎನ್ ವ್ಯಾಲ್ಯೂ ಜಾಸ್ತಿ ಇದ್ರೆ ರೇಡಿಯಸ್ ಬಹಳ ಇದೆ, ಅಂದ್ರೆ ನ್ಯೂಕ್ಲಿಯಸ್ ನಿಂದ ತುಂಬಾ ದೂರ ಇದೆ ಎಲೆಕ್ಟ್ರಾನ್. ಅಂದ್ರೆ ಎನ್ ವ್ಯಾಲ್ಯೂ ಇಂದ ನಾವು ಎಲೆಕ್ಟ್ರಾನ್ ಎಷ್ಟು ದೂರ ಇದೆ ಅಂತಾನು ಹೇಳ್ಬೋದು. ಸೊ ನಿಮ್ಗೆ 1 ಮಾರ್ಕ್ ಅಥವಾ 2 ಮಾರ್ಕ್ ಕೇಳ್ತಾರೆ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್? ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಂತ ಹೇಳ್ತೀರಿ? ದ ಮೇನ್ ಎನರ್ಜಿ ಲೆವೆಲ್ ಆ್ಯಂಡ್ ದ ಡಿಸ್ಟೆನ್ಸ್ ಅಂತ ಹೇಳಿದರೆ ಸಾಕು. ನಿಮಗೆ ಇದೆಲ್ಲ ಗೊತ್ತಿರಬೇಕು, ಬಟ್ ಬರೆಯೋದಿಷ್ಟು ಬರೀರಿ ಸಾಕು. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ? ಮೇನ್ ಎನರ್ಜಿ ಲೆವೆಲ್ ಟು ವಿಚ್ ದ ಎಲೆಕ್ಟ್ರಾನ್ ಬಿಲಾಂಗ್ಸ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಕ್ಲಿಯಸ್, ಅದನ್ನು ಹೇಳುತ್ತೆ. ಇಸ್ ದಟ್ ಕ್ಲಿಯರ್? ಆ್ಯಂಡ್ ಯು ಶುಡ್ ನೋ ದ್ಯಾಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ energy level is 2n square. For example, K shell ಗೆ n ವ್ಯಾಲ್ಯೂ ಎಷ್ಟು? 1. K shell ಗೆ n ವ್ಯಾಲ್ಯೂ ಎಷ್ಟು? 1. ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? 2 1 ಸ್ಕ್ವೇರ್ ಅಂದ್ರೆ 2. L shell n ವ್ಯಾಲ್ಯೂ ಎಷ್ಟು? 2 to 2 ಸ್ಕ್ವೇರ್. 2 ಸ್ಕ್ವೇರ್ ಅಂದ್ರೆ 4. 4 into 2 8. ಇದರಲ್ಲಿ 8 ಎಲೆಕ್ಟ್ರಾನ್ ಇದಾವೆ. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಆಲ್ ದಿಸ್ ಇನ್ಫಾರ್ಮೇಶನ್ ಯು ವಿಲ್ ಕಮ್ ಟು ನೋ ಬೈ ನೋಯಿಂಗ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. Principal quantum number will be very helpful in identifying the position of the electron. Okay, it is about principal quantum. ಆಮೇಲೆ ನೆಕ್ಸ್ಟ್ ಬರೋದು azimuthal quantum number. azimuthal quantum number or angular momentum quantum number. ಇಲ್ಲಿ ನಾ ಹೇಳಿದೆ ನಿಮ್ಗೆ ಏನ ಸ್ಪೆಕ್ಟ್ರಮ್ ಅಲ್ಲಿ ನಿಮಗೆ ಓನ್ಲಿ ಮೇನ್ ಲೈನ್ಸ್ ಇಲ್ಲ, ಫೈನ್ ಲೈನ್ಸು ಇದೆ. ಅಂದ್ರೆ ಅದರ ಅರ್ಥ ಏನು? ಯಾವ ಎಲೆಕ್ಟ್ರಾನ್ ಒಂದು ಮೇನ್ ಎನರ್ಜಿ ಲೆವೆಲ್ ಅಲ್ಲಿ ಇದೆ, ಆ ಮೇನ್ ಎನರ್ಜಿ ಲೆವೆಲ್ ಅಲ್ಲಿ ಇರುವಂತ ಎಲ್ಲ ಎಲೆಕ್ಟ್ರಾನ್ದು ಎನರ್ಜಿ ಸೇಮ್ ಇಲ್ಲ. ಇಸ್ ದಟ್ ಕ್ಲಿಯರ್? ನಿಮಗೆ ಒಂದೇ ಲೈನ್, ಎರಡೇ ಲೈನ್ ಬರ್ತಾ ಇದ್ರೆ ಅದರ ಅರ್ಥ ಏನು? ಎಲೆಕ್ಟ್ರಾನ್ ಇಲ್ಲಿ ಈ ಎನರ್ಜಿ ಲೆವೆಲ್ನಿಂದ ಈ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೆ, ಅವಾಗ ನಮಗೊಂದು ಲೈನ್ ಬರುತ್ತೆ. ನಿಮಗೆ ಒಂದೇ ಲೈನ್ ಬಂದಿಲ್ಲ, ಆ ಲೈನ್ ಹತ್ರ ಇನ್ನೂ ಫೈನ್ ಲೈನ್ಸ್ ಬರ್ತಾ ಇದೆ. ಒಂದು ಮೇನ್ ಲೈನ್ ಇದೆ, ಮೇನ್ ಲೈನ್ ಲೆಫ್ಟ್ ಮತ್ತು ರೈಟ್ಗೆ ಯು ಆರ್ ಗೋಯಿಂಗ್ ಟು ಗೆಟ್ ಫೈನ್ ಲೈನ್ಸು ಬರ್ತಾ ಇದೆ. ಫೈನ್ ಲೈನ್ಸ್ ಆರ್ ಟೆಲಿಂಗ್ ಯು ವಾಟ್? ಫೈನ್ ಲೈನ್ಸ್ ಏನು ಹೇಳುತ್ತೆ? ಅಲ್ಲಿ ಮೇನ್ ಎನರ್ಜಿ ಲೆವೆಲಲ್ಲಿ ಬೇರೆನೂ ಕೂಡ ಸಬ್ ಎನರ್ಜಿ ಲೆವೆಲ್ ಇದೆ, ಸಬ್ ಶೆಲ್ ಇದೆ. ಮೇನ್ ಶೆಲ್ ಅಲ್ಲಿ ಸಬ್ ಶೆಲ್ಸ್ ಕೂಡ ಇದೆ. ಸೊ ದೇರ್ ಫಾರ್ ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್ ನಿಮ್ಗೆ ಏನು ಹೇಳುತ್ತೆ? ಸಬ್ ಶೆಲ್ ಬಗ್ಗೆ ಹೇಳುತ್ತೆ. ಎಲೆಕ್ಟ್ರಾನ್ ಯಾವ ಸಬ್ ಶೆಲ್ ಅಲ್ಲಿ ಇದೆ ಅಂತ ಹೇಳುತ್ತೆ. ಸೊ ದಿಸ್ ವಿಲ್ ಟೆಲ್ ಯು ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್. ಇಟ್ ಈಸ್ ಗಿವನ್ ಬೈ azimuthal quantum number. It is given by L. What it gives? It gives the information. About subshells or sub-energy levels. To which electron belongs. ಆಮೇಲೆ ಮತ್ತೇನು ಹೇಳಿದೆ? It explains
It explains the fine lines in the spectra. ಸ್ಪೆಕ್ಟ್ರಾದಲ್ಲಿ ನಿಮಗೆ ಮೇನ್ ಲೈನ್ ಅಷ್ಟೇ ಇಲ್ಲ, ಫೈನ್ ಲೈನ್ಸ್ ಇದೆ. ಫೈನ್ ಲೈನ್ಸ್ ಆರ್ ಟೆಲ್ಲಿಂಗ್ ದ್ಯಾಟ್ ದೇರ್ ಇಸ್ ನಾಟ್ ಅ ಮೇನ್ ಶೆಲ್. ಬೇರೆ ಬೇರೆ ಎನರ್ಜಿ ಲೆವೆಲ್ಸು ಇದೆ. ಆ ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ಎಲೆಕ್ಟ್ರಾನ್ ಮೂವ್ ಆದಾಗ ಸಿಗುವಂಥ ಲೈನು ಫೈನ್ ಲೈನ್ಸ್. ಮೇನ್ ಶೆಲ್ನಿಂದ ಮೇನ್ ಶೆಲ್ಗೆ ಎಲೆಕ್ಟ್ರಾನ್ ಜಂಪ್ ಆದಾಗ ಸಿಗೋದು ಮೇನ್ ಲೈನ್. ಫೈನ್ ಲೈನ್ ಸಿಗೋದು ಯಾವಾಗ? ವಿದಿನ್ ದ ಶೆಲ್ ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ಎಲೆಕ್ಟ್ರಾನ್ ಜಂಪ್ ಆದಾಗ ಸಿಗೋದು ಫೈನ್ ಲೈನ್ಸ್. So azimuthal quantum number will give you this. Within the same shell, electron ಬೇರೆ ಬೇರೆ ಎನರ್ಜಿ ಲೆವೆಲ್ ಅಲ್ಲಿ ಇದೆ. Within the same shell, electron ಇಲ್ಲೂ ಇದೆ ಅಂದ್ರೆ electron is having a different path. Within the same shell, electron ಇಲ್ಲಿದೆ. ಇದು ಶೆಲ್ ಅನ್ಕೊಡ್ರಿ, ಇದು ಕೈಯನ್ನು ಶೆಲ್ ಅನ್ಕೊಡ್ರಿ. ಇಲ್ಲಿ ಸಬ್ ಶೆಲ್ಸ್ ಇದಾವೆ. ಅಂದ್ರೆ ಎಲೆಕ್ಟ್ರಾನ್ ಈ ಪಾತ್ ಇದೆ, ಈ ಪಾತ್ ಇದೆ, ಡಿಫ್ರೆಂಟ್ ಪಾತ್ ಇದೆ, ಡಿಫ್ರೆಂಟ್ ರೇಡಿಯಸ್ ಇದೆ, ಡಿಫ್ರೆಂಟ್ angular moment irutte. Therefore this is also called angular momentum quantum number. Enantara angular momentum quantum number. Is that clear? So it explains about, or it tells about the angular momentum of the electron. Angular momentum of the electron. It gives the information about the subshells of the electron. It explains about the fine lines. It tells about the angular momentum. And it also tells about relative energies. Of subshells. ಅಂದ್ರೆ ಎಲ್ಲ ಸಬ್ಶೆಲ್ಸ್ಗೂ ಬೇರೆ ಬೇರೆ ಎನರ್ಜಿ ಇದೆ, ಬೇರೆ ಬೇರೆ ಆಂಗ್ಯುಲರ್ ಮೊಮೆಂಟಮ್ ಇದೆ. ಆಲ್ ದಿಸ್ ಇನ್ಫಾರ್ಮೇಶನ್ ಕೊಡುವಂಥದ್ದು azimuthal quantum number L. But how do you get this number? You get this number from n value, main shell value. n value 1 ಇದ್ರೆ, ಅಥವಾ ಫಸ್ಟ್ ಇದನ್ನು ಬರೀತೀನಿ ನಿಮಗೆ. You should know that for a given value of n, n ಅಂದ್ರೆ ಏನು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಫಾರ್ ಎ ಗಿವನ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂ ಆಫ್ n, L can take all the values from 0 to n minus 1. L ವ್ಯಾಲ್ಯೂ ಹೆಂಗೆ ಗೊತ್ತಾಗತ್ತೆ ನಿಮಗೆ? n ವ್ಯಾಲ್ಯೂ ಅಂತೂ ಸೀದಾ 1 2 3 4 5 6 n ವ್ಯಾಲ್ಯೂ, ಮೇನ್ ಶೆಲ್ ವ್ಯಾಲ್ಯೂ. ಸಬ್ ಶೆಲ್ ವ್ಯಾಲ್ಯೂ n ಮೇಲೆ ಡಿಪೆಂಡ್ ಆಗುತ್ತೆ. ಸಬ್ ಶೆಲ್ ವ್ಯಾಲ್ಯೂ n ಮೇಲೆ ಡಿಪೆಂಡ್ ಆಗುತ್ತೆ. ಸೊ n ಮೇಲೆ ಹೆಂಗೆ ಡಿಪೆಂಡ್ ಆಗುತ್ತೆ? ಯಾವ ವ್ಯಾಲ್ಯೂ ಆಫ್ n ಕೊಟ್ಟಿರ್ತೀರಿ, ಫಾರ್ ಎಕ್ಸಾಂಪಲ್ n is equal to 5 ಅಂತ ಕೊಟ್ಟರೆ, L ವ್ಯಾಲ್ಯೂ 0 ದಿಂದ 5 minus 1. 0 ದಿಂದ 5 minus 1 ಅಂದರೆ ಯಾವುದು? 0 1 2 3 5 minus 1 ಅಂದರೆ 4. That clear? For a given value of n, L can have all the values from 0 to n minus 1. I will give you some example. ಇಲ್ಲಿ ನೋಡ್ರಿ, n equal to 1 ಅಂತ ಕೊಟ್ಟಿದ್ದಾರಲ್ವಾ ಇಲ್ಲಿ. n equal to 1 ಅಂದರೆ ಯಾವ್ದ್ರಿ ಇದು? K shell ಇದು. n equal to 1 ಇದ್ರೆ ಇಲ್ಲಿ n ವ್ಯಾಲ್ಯೂ, L ವ್ಯಾಲ್ಯೂ ಎಷ್ಟಾಗುತ್ತೆ? 0 ದಿಂದ n minus 1. 0 ದಿಂದ 1 minus 1 ಅಂದರೆ 0. 0 ದಿಂದ 0 ಅಂದ್ರೆ L equal to only 0. Yes or no? How many value for L? Only one value. ಎಷ್ಟು ವ್ಯಾಲ್ಯೂ ಬಂದು Lಗೆ? ಒಂದು ವ್ಯಾಲ್ಯೂ ಬಂತಲ್ವಾ? ಆ ಒಂದು ವ್ಯಾಲ್ಯೂ ಯಾವುದು? 0 ಇದೆ ಅಲ್ವಾ? ಆ 0 ಇತ್ತಂದ್ರೆ ಅದಕ್ಕೆ ಏನಂತಾರ? ಎಸ್ ಸಬ್ಶೆಲ್. ಯಾವ ಸಬ್ಶೆಲ್ ಅದು? ಎಸ್ ಸಬ್ಶೆಲ್. n ವ್ಯಾಲ್ಯೂ 1 ಇದ್ರೆ L ವ್ಯಾಲ್ಯೂ 0 ಇರುತ್ತೆ. ಬಿಕಾಸ್ ಫಾರ್ ಎವ್ರಿ ವ್ಯಾಲ್ಯೂ ಆಫ್ n, L ಕ್ಯಾನ್ ಬಿ 0 to n minus 1. ಇಲ್ಲಿ ತಗೋತೀನಿ ಎಕ್ಸಾಂಪಲ್, ಇಲ್ಲೂ ಅರ್ಥ ಆಗ್ತೈತೆ ನೋಡಿ. ವಾಟ್ ಈಸ್ n equal to 2? n equal to 2 ಅಂದ್ರೆ ಯಾವ ಶೆಲ್ ಇದು? L ಶೆಲ್. n equal to 2 ತಗೊಂಡ್ರಿ ಅಂದ್ರೆ ಇಲ್ಲಿ L ವ್ಯಾಲ್ಯೂ ಎಷ್ಟು ಬರಬೇಕು? 0 ದಿಂದ n minus 1 ಅಂದ್ರೆ 2 minus 1. 2 minus 1 is 1. 0 ದಿಂದ 1 ವರೆಗೂ ವ್ಯಾಲ್ಯೂಸ್ ತಗೋಬಹುದು. 0 ದಿಂದ 1
ಅಂದರೆ L ಈಕ್ವಲ್ ಟು 0 ಇದ್ರೆ ಯಾವುದದು S ಸಬ್ಶೆಲ್, L ಈಕ್ವಲ್ ಟು 1 ಅಂದರೆ ಯಾವುದದು P ಸಬ್ಶೆಲ್. ನೆನ್ಪಿಟ್ಕೊಳ್ರಿ, ಅರ್ಥ ಆಯ್ತಲ್ವಾ? ರೈಟ್. ಸೊ ಎಲ್ ಶೆಲ್ಲಲ್ಲಿ ಎಷ್ಟು ಇದಾವೆ ಸಬ್ಶೆಲ್? 2 ಇದಾವೆ ನೋಡ್ರಿ, ಎಸ್ ಮತ್ತು ಪಿ. ಇದೇ ರೀತಿ ಎನ್ ಈಕ್ವಲ್ ಟು 3 ಇದ್ರೆ ಯಾವ ಶೆಲ್ ಇದು? ಎಮ್ ಶೆಲ್ ಇದು. ಎನ್ ಈಕ್ವಲ್ ಟು 3 ಇದ್ರೆ ಎಲ್ ವ್ಯಾಲ್ಯೂಸ್ ಏನೇನು ಬರುತ್ತೆ? ಎಲ್ ವ್ಯಾಲ್ಯೂಸ್ ಏನೇನು ಬರ್ತಾವ? ಎಲ್ ವ್ಯಾಲ್ಯೂಸ್ ವುಡ್ ಬಿ ವಾಟ್? 0 ದಿಂದ n-1. ಎನ್ ಇಸ್ 3. 0 ದಿಂದ 3 - 1 ಅಂದರೆ 0 ದಿಂದ 2 ವರೆಗೂ. 0 ದಿಂದ 2 ವರೆಗೂ ಅಂದ್ರೆ 0, 1 and 2. ಎಲ್ ವ್ಯಾಲ್ಯೂ 0 ಇದ್ರೆ ಎಸ್ ಸಬ್ಶೆಲ್, 1 ಇದ್ರೆ ಪಿ ಸಬ್ಶೆಲ್, 2 ಇದ್ರೆ ಡಿ ಸಬ್ಶೆಲ್, 3 ಸಬ್ಶೆಲ್. ಫಾರ್ ಎಮ್ ಶೆಲ್ ಎಷ್ಟು ಸಬ್ಶೆಲ್ ಇದಾವ? 3. ಇದೇ ರೀತಿ ಎನ್ ಈಕ್ವಲ್ ಟು 4 ಇದ್ರೆ 4. ಸೊ ದಿಸ್ ಇಸ್ ಹೌ ಯು ವಿಲ್ ಕಮ್ ಟು ನೋ ಅಬೌಟ್ ಅಜಿಮ್ಯೂಟಲ್ ಕ್ವಾಂಟಮ್ ನಂಬರ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡ್ರಿ, ಈಗ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ಎನ್ ವ್ಯಾಲ್ಯೂ 5 ಇದ್ರೆ, ಎನ್ ವ್ಯಾಲ್ಯೂ 5 ಇದ್ರೆ ಎಲ್ ವ್ಯಾಲ್ಯೂಸ್ ಏನು? ಎನ್ ಈಕ್ವಲ್ ಟು 5 ಅಂದರೆ ಏನಿದು? ವಾಟ್ ಈಸ್ ಎನ್? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಎಷ್ಟಿದೆ ಇದು? 5. KLMNO. ಎನ್ ಈಕ್ವಲ್ ಟು 5. ಎನ್ ಈಕ್ವಲ್ ಟು 1 KLMNO 1 2 3 4 5. ಸೊ ಎನ್ ವ್ಯಾಲ್ಯೂ 5 ಅಂದರೆ ಇಟ್ ಈಸ್ ಓ ಶೆಲ್. ಯಾವ ಶೆಲ್ ಇದು? ಓ ಶೆಲ್. ಎಲ್ ವ್ಯಾಲ್ಯೂಸ್ ಏನೇನು ಬರ್ತಾವ? 0, 1, 2, 3 ಅಪ್ ಟು 5 - 1 ಅಪ್ ಟು 4. ಇಸ್ ದಟ್ ಕ್ಲಿಯರ್? ಎಲ್ ಈಕ್ವಲ್ ಟು 0 ಇದ್ರೆ ಎಸ್ ಸಬ್ಶೆಲ್ ಅದು. ಎಲ್ ಈಕ್ವಲ್ ಟು 1 ಇದ್ರೆ ಪಿ ಸಬ್ಶೆಲ್ ಅದು. ಎಲ್ ಈಕ್ವಲ್ ಟು 2 ಇದ್ರೆ ಡಿ ಸಬ್ಶೆಲ್ ಅದು. ಎಲ್ ಈಕ್ವಲ್ ಟು 3 ಇದ್ರೆ ಎಫ್ ಸಬ್ಶೆಲ್ ಅದು. ಎಲ್ ಈಕ್ವಲ್ ಟು 4 ಇದ್ರೆ ಜಿ ಸಬ್ಶೆಲ್ ಅದು. ಎಸ್ ಪಿ ಡಿ ಎಫ್ ಜಿ ಎಲ್ ಈಕ್ವಲ್ ಟು 0 1 2 3. ಅರ್ಥ ಆಯ್ತಾ? ಇಸ್ ದಟ್ ಕ್ಲಿಯರ್? ಸೊ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಎಲ್ ಯು ಕ್ಯಾನ್ ಫಿಗರ್ ಔಟ್ ದೀಸ್. ಇಲ್ಲಿ ನೋಡ್ರಿ, ಯಾವತ್ತು ಎನರ್ಜಿ ಆಫ್ ಜಿ ಸಬ್ಶೆಲ್ ಈಸ್ ಮೋರ್ ದ್ಯಾನ್ ಎನರ್ಜಿ ಆಫ್ ಎಫ್ ಸಬ್ಶೆಲ್, ಈಸ್ ಮೋರ್ ದ್ಯಾನ್ ಡಿ ಸಬ್ಶೆಲ್, ಮೋರ್ ದ್ಯಾನ್ ಪಿ ಸಬ್ಶೆಲ್, ಈಸ್ ಮೋರ್ ದ್ಯಾನ್ ಎಸ್ ಸಬ್. ದಿಸ್ ಇಸ್ ದ ರಿಲೇಟಿವ್ ಎನರ್ಜಿ ಆಫ್ ಸಬ್ಶೆಲ್. This is the relative energy of. So this is all the information regarding the subshells you should be having it. Is that clear everyone? Subshell ಬಗ್ಗೆ ಹೇಳ್ತೀನಿ ನೋಡ್ರಿ ಇನ್ನೊಂದ್ಸಲ ಎಲ್ಲ. Azimuthal quantum number or angular momentum quantum number. It is given by what? L. What it gives? It gives us information about the subshells or sub-energy levels to which electron belongs. It explains about the fine lines of the spectra. It explains about the fine lines of the spectra. Spectra ali main lines ಅಷ್ಟೇ ಇಲ್ಲ, fine lines ಕೂಡ ಇದೆ. It tells us about angular momentum of the electron. See, angular momentum of the electron. Angular momentum of the electron is given by what? M into V into R. M into V into R is given by N into N plus 1 into H upon 2 pi. ಇದು ಒಂದು ಫಾರ್ಮುಲಾ. ಇದು ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್. ನಿಮ್ಗೆ ಹೇಳಿದೆ ನಾನು, ಎಲೆಕ್ಟ್ರಾನ್ ಬೇರೆ ಬೇರೆ ಸಬ್ಶೆಲಲ್ಲಿರುತ್ತೆ, ಅಂದರೆ ಬೇರೆ ಬೇರೆ ಪಾತಲ್ಲಿರುತ್ತೆ. ಸೊ ಬೇರೆ ಬೇರೆ ವ್ಯಾಲ್ಯೂ ಆಫ್ ಆರ್ ಆಗುತ್ತೆ. ಸೊ ಬೇರೆ ಬೇರೆ ವ್ಯಾಲ್ಯೂ ಆಫ್ ಆಂಗ್ಯುಲಾರ್ ಮೊಮೆಂಟಮ್ ಇರುತ್ತೆ. ಸೊ ಆಂಗ್ಯುಲಾರ್ ಮೊಮೆಂಟಮ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಎಲ್. ಸೊ ಯು ಕ್ಯಾನ್ ಫೈಂಡ್ ಔಟ್ ಲೈಕ್ ದಿಸ್. ಓಕೆ, ಸಾರಿ, ಎಲ್ ಇದು, ಎನ್ ಅಲ್ಲ. L into L plus 1 into H upon 2 pi. So only by the value of L you can find out angular momentum. It tells us about the relative energies. Relative energy ನಿಮಗೆ ಹೇಳಿದ್ನಲ್ಲ ಇಲ್ಲಿ. The energy of G orbital is more than F, more than D, more than P, more than S. Okay. This is it. ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಕೊಟ್ಟೆ ನೋಡ್ರಿ. In K shell you are having only one subshell. In L shell you are having 2. In M shell you are having 3 subshell. N ವ್ಯಾಲ್ಯೂ ಎಷ್ಟು ಇರುತ್ತೋ ಅಷ್ಟು ಸಬ್ಶೆಲ್ಸ್ ಇದಾವೆ ನೋಡ್ರಿ. N ವ್ಯಾಲ್ಯೂ 1 ಇದ್ರೆ ಎಸ್ ಸಬ್ಶೆಲ್ 1 ಇದೆ. Number of subshells is equal to value of the shell. If the value of the shell is 4, number of subshells are 4. If the value of the shell is 5, number of subshells are 5. ಹಿಂಗೆ ನೆನ್ಪಿಟ್ಕೋಬೋದಲ್ಲ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ರೈಟ್. Next, going to magnetic quantum number. Magnetic quantum number.
ಇಫ್ ಯು ರಿಮೆಂಬರ್ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಝೀಮನ್ ಎಫೆಕ್ಟ್ ಅಂತ ಹೇಳಿದ್ದೆ. ವಾಟ್ ಈಸ್ ಝೀಮನ್ ಎಫೆಕ್ಟ್? ಬೇಸಿಕ್ಲಿ ನಮಗೀಗ ಸ್ಪೆಕ್ಟ್ರಮ್ ಸಿಗ್ತಾ ಇರೋದು ಏನಕ್ಕೆ? ವಿ ಹ್ಯಾವ್ ಅ ಸೋರ್ಸ್. ಆ ಸೋರ್ಸಲ್ಲಿ ಒಂದು ಆಟಮನ್ನು ನಾವು ಎಕ್ಸೈಟ್ ಮಾಡಿದ್ದೀವಿ. ಎಕ್ಸೈಟ್ ಮಾಡಿದಾಗ ಅದು ಎಲೆಕ್ಟ್ರಾನ್ ವಾಪಸ್ ಎಕ್ಸೈಟ್ ಮಾಡಿದಾಗ ಆ ಆಟಮಲ್ಲಿರುವಂಥ ಎಲೆಕ್ಟ್ರಾನು ಎಕ್ಸೈಟ್ ಆಗಿ ವಾಪಸ್ ಬರುವಾಗ ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇರುತ್ತಲ್ವ. ಆ ಎನರ್ಜಿಯನ್ನು ಎಮಿಟ್ ಮಾಡೋದು ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಮಾಡ್ತಾ ಇರುತ್ತೆ. ಇಟ್ ವಿಲ್ ಕ್ಯಾರಿ ಸಮ್ ಎನರ್ಜಿ ಫ್ರೀಕ್ವೆನ್ಸಿ, ರೈಟ್? ದಟ್ ಫೋಟಾನ್ ವಿಲ್ ಹ್ಯಾವ್ ಸಮ್ ಫ್ರೀಕ್ವೆನ್ಸಿ. ಅದನ್ನು ನಾವು ಪ್ರಿಸಮಲ್ಲಿ ಪಾಸ್ ಮಾಡಿ ವಿ ಹ್ಯಾವ್ ಗಾಟ್ ಅ ಸ್ಪೆಕ್ಟ್ರಮ್, ಹೌದಲ್ಲ? ಈಗ ಝೀಮನ್ ಎಫೆಕ್ಟ್ ಅಂದರೆ ಏನು? ಆ ಪರ್ಟಿಕ್ಯುಲರ್ ರೇಡಿಯೇಷನ್ ಸೋರ್ಸ್ನಿಂದ ಏನು ಬರ್ತಾ ಇದೆ ಅಲ್ವಾ, ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡ್ತೀವಿ. ಯಾಕಂದರೆ ಆ ಪರ್ಟಿಕ್ಯುಲರ್ ಸೋರ್ಸಲ್ಲಿ ಇರೋವಂಥ ಆಟಮು ಇರೋವಂಥ ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿರಿ. ಫಸ್ಟ್ ಸೋರ್ಸಲ್ಲಿ ಹೈಡ್ರೋಜನ್ ಗ್ಯಾಸ್ ತೊಗೊಂಡಿದ್ದೀರಿ ಅಂತೇಳಿರಿ ಸೋರ್ಸು, ಅದರಲ್ಲಿರುವಂಥ ಹೈಡ್ರೋಜನ್ ಆಟಮು, ಅದರಲ್ಲಿರುವಂಥ ಎಲೆಕ್ಟ್ರಾನನ್ನು ಕನ್ಸಿಡರ್ ಮಾಡಿರಿ. ಆ ಎಲೆಕ್ಟ್ರಾನು ಚಾರ್ಜ್ಡ್ ಪಾರ್ಟಿಕಲ್, ಆಸ್ ಅ ಚಾರ್ಜ್ಡ್ ಪಾರ್ಟಿಕಲ್ ಅದು ಮೂವ್ ಆಗ್ತಾ ಇರುತ್ತೆ. ವೆನ್ ಅ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಇನ್ ಮೂಮೆಂಟ್, ಇಟ್ ವಿಲ್ ಡೆವಲಪ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಟೈನಿ ಮ್ಯಾಗ್ನೆಟ್. ಒಂದು ಎಲೆಕ್ಟ್ರಾನು ಸ್ಮಾಲ್ ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ಆಟಮಲ್ಲಿ ಒಂದು ಸ್ಮಾಲ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಇರುತ್ತೆ ಬಿಕಾಸ್ ಆಫ್ ದ್ಯಾಟ್ ಒನ್ ಎಲೆಕ್ಟ್ರಾನ್. ಈಗ ನೀವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದ್ದೀರಿ ಅಂತಂದ್ರೆ ಈ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡು ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನಿಂದ ಬಂದಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟ್ರಾಕ್ಟ್ ಮಾಡ್ತದೆ. ಸೊ ಈ ಎಲೆಕ್ಟ್ರಾನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಹೆಂಗೆ ಇಂಟ್ರಾಕ್ಟ್ ಮಾಡುತ್ತೆ, ಬೇಸ್ಡ್ ಆನ್ ದ್ಯಾಟ್ ಈ ಎಲೆಕ್ಟ್ರಾನ್ದು ಓರಿಯೆಂಟೇಷನ್ ಇರುತ್ತೆ. ಓರಿಯೆಂಟೇಷನ್ ಅಂದ್ರೆ ಮೂವ್ ಆಗ್ತಾ ಇರೋದು. ಈ ಎಲೆಕ್ಟ್ರಾನ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಅನ್ನೋದು ಈ ಎಲೆಕ್ಟ್ರಾನು ಆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಎಷ್ಟು ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ದೆನ್ ಇಂಟ್ರಾಕ್ಷನ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್. ನಾವು ಈಗ ಒಂದು 3 ಟೈಪ್ ಇಂಟ್ರಾಕ್ಷನ್ ಮಾಡ್ತಾ ಇದೆ ಅಂದರೆ ಅಲ್ಲಿ 3 ಡೈರೆಕ್ಷನ್ ಇರುತ್ತೆ. ದೇರ್ ಆರ್ 3 ಡೈರೆಕ್ಷನ್ಸ್ ಇನ್ ವಿಚ್ ಎಲೆಕ್ಟ್ರಾನ್ ಈಸ್ ಇಂಟ್ರಾಕ್ಟಿಂಗ್. ಇಫ್ ದೇರ್ ಆರ್ 3 ಡೈರೆಕ್ಷನ್ಸ್ ಇನ್ ವಿಚ್ ಎಲೆಕ್ಟ್ರಾನ್ ಈಸ್ ಇಂಟ್ರಾಕ್ಟಿಂಗ್, there are 3 directions where electron probability is more. If there are 3 probabilities, then there are probability ಏನಂತಾರ orbital. Then there are 3 orbitals. So magnetic quantum number will tell you which orbital the electron belongs. Principal quantum number is telling you main shell to which the electron belongs. Azimuthal quantum number tells you main subshell to which the electron belongs. Magnetic quantum number will tell you the orbital to which the electron belongs. I'll tell you once again. The hydrogen source ತಗೊಳ್ರಿ, ಹೈಡ್ರೋಜನ್ ಗ್ಯಾಸ್ ತಗೊಳ್ರಿ ಡಿಸ್ಚಾರ್ಜ್ ಟ್ಯೂಬಲ್ಲಿ, ಅದನ್ನು ಎಲೆಕ್ಟ್ರಿಕಲಿ ಎಕ್ಸೈಟ್ ಮಾಡಿರಿ. ಅದು ಎಲೆಕ್ಟ್ರಾನನ್ನು ಅದು ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇದೆ. ಎನರ್ಜಿಯನ್ನು ಎಮಿಟ್ ಮಾಡ್ತಾ ಇರೋದು ಯಾವುದು? ಹೈಡ್ರೋಜನ್ ಗ್ಯಾಸಲ್ಲಿ ಇರುವಂಥ ಹೈಡ್ರೋಜನ್ ಆಟಮಲ್ಲಿ ಇರುವಂಥ ಎಲೆಕ್ಟ್ರಾನ್. ದಟ್ ಎಲೆಕ್ಟ್ರಾನ್ ಇಸ್ ಅ ಚಾರ್ಜ್ ಪಾರ್ಟಿಕಲ್. ಇಟ್ ಇಸ್ ಸೆಟ್ ಇನ್ ಮೂಮೆಂಟ್. ವೆನ್ ಇಟ್ ಇಸ್ ಸೆಟ್ಟಿಂಗ್ ಇನ್ ಮೂಮೆಂಟ್, ಇಟ್ ಹ್ಯಾಸ್ ಡೆವಲಪ್ಡ್ ಅ ಸ್ಮಾಲ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್, ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಟೈನಿ ಮ್ಯಾಗ್ನೆಟ್. ಇಂಥ ಒಂದು ಸೋರ್ಸು ಪ್ರಿಸಮಲ್ಲಿ ಪಾಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ರಿ ಅಂತಂದ್ರೆ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಇಂಟ್ರಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ್ಯಾಟ್ ವಿಲ್ ಚೇಂಜ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಾನ್. ಬೇಸ್ಡ್ ಆನ್ ಹೌ ಮಚ್ ಇಟ್ ಕ್ಯಾನ್ ಇಂಟ್ರಾಕ್ಟ್, ಇಟ್ ವಿಲ್ ಹ್ಯಾವ್ ಡಿಫರೆಂಟ್ ಡೈರೆಕ್ಷನ್ಸ್ ಇನ್ ವಿಚ್ ಎಲೆಕ್ಟ್ರಾನ್ ಇಸ್ ಟ್ರಾವೆಲಿಂಗ್. ಇಫ್ ದೇರ್ ಆರ್ ಡಿಫರೆಂಟ್ ಡೈರೆಕ್ಷನ್ಸ್, 4 ಬೇರೆ ಬೇರೆ ಡೈರೆಕ್ಷನ್ನಾಗಿ ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದೆ ಅಂದರೆ 4 ಬೇರೆ ಬೇರೆ ಪ್ರೊಬ್ಯಾಬಿಲಿಟೀಸ್ ನಮಗೆ ಸಿಕ್ತು. ಎವ್ರಿ ಪ್ರೊಬ್ಯಾಬಿಲಿಟಿಗೆ ಏನಂತಾರ? ಆರ್ಬಿಟಲ್. So based on the orientation, based on the direction, we will come to know number of orbital. So magnetic quantum number ನಮಗೆ ಏನು ಕೊಡ್ತದ? Magnetic quantum number basically it is given by m. Basically it is given by m. It tells the orbital to which electron belongs. It tells the orbital to which electron belongs. How do we come to know? Based on the value of magnetic quantum number. It is given by m. And you should know that m can take all the values from -L to +L. Magnetic quantum number value ನಿಮಗೆ ಗೊತ್ತಿರಬೇಕಂದ್ರೆ azimuthal quantum number value ನಿಮಗೆ ಗೊತ್ತಿರಬೇಕು. ಎಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಎಲ್ ವ್ಯಾಲ್ಯೂ ಗೊತ್ತಿರಬೇಕು. ಎಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೆ ಏನು ಗೊತ್ತಿರಬೇಕು? ಎಲ್ ವ್ಯಾಲ್ಯೂ ಗೊತ್ತಿರಬೇಕು. ಇಸ್ ದಾಟ್ ಕ್ಲಿಯರ್? ನಾವು ಇಲ್ಲಿ ನೋಡ್ರಿ, ಎಕ್ಸಾಂಪಲ್ ಎಲ್ ವ್ಯಾಲ್ಯೂ 1 ಇದೆ ಅನ್ಕೊಳ್ರಿ. ಸೊ ಎಮ್ ವ್ಯಾಲ್ಯೂ ಏನಿರುತ್ತೆ? -L ದಿಂದ +L ಅಂದರೆ -L ನಿಂದ 0 ಆಮೇಲೆ +. ಸೊ ಎಷ್ಟು ವ್ಯಾಲ್ಯೂಸ್ ಬಂತು ಎಮ್ಗೆ?
3 ವ್ಯಾಲ್ಯೂಸ್ ಬಂತು. L ಈಕ್ವಲ್ ಟು 1 ಅಂದರೆ ಯಾವ ಸಬ್ಶೆಲ್ ಅಂತ ಹೇಳಿದೆ ನಿಮಗೆ? L ವ್ಯಾಲ್ಯೂ 0 0 1 2 3. ನಾ L ವ್ಯಾಲ್ಯೂ ಹೇಳ್ತಾ ಇದ್ದೀನಿ ನಿಮಗೆ, M ವ್ಯಾಲ್ಯೂ ಅಲ್ಲ, L ವ್ಯಾಲ್ಯೂ 0 1 2 3 4 S P D F G. L values. Azimuthal quantum number value 0 1 2 3 4 S P D F G subshells. So if L is equal to 1 0 1 S P, so this is P subshell. So ಯಾವ ಸಬ್ಶೆಲ್ ನಲ್ಲಿ ಇದೀರಿ ನೀವೀಗ? L equal to 1 ಅಂದ್ರೆ P subshell ನಲ್ಲಿ ಇದೀರಿ. ಆ P subshellಗೆ M ವ್ಯಾಲ್ಯೂಸ್ ಎಷ್ಟು ಬಂದಾವ ನೋಡ್ರಿ, ಏನೇನು ಬಂದಾವ ಬೇಡ, ಎಷ್ಟು ಬಂದಾವ ಬೇಕು. ಎಷ್ಟು ಬಂದಾವ M ವ್ಯಾಲ್ಯೂಸ್? 3 ವ್ಯಾಲ್ಯೂಸ್ ಬಂದಾವಲ್ವಾ? 3 ವ್ಯಾಲ್ಯೂಸ್ ಬಂದಾವಲ್ವಾ? ಆ 3 ವ್ಯಾಲ್ಯೂಸ್ ಏನು ಹೇಳ್ತಾವ ಅಂದ್ರೆ 3 ಓರಿಯೆಂಟೇಷನ್ ಹೇಳುತ್ತೆ. 3 ಓರಿಯೆಂಟೇಷನ್ ಅಂದ್ರೆ 3 ಆರ್ಬಿಟಲ್. 3 ಆರ್ಬಿಟಲ್ ಅಂದ್ರೆ ಪಿ ಸಬ್ಶೆಲ್ ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇರ್ತಾವ? 3 ಆರ್ಬಿಟಲ್ಸ್ ಇರ್ತಾವ. 3 ಆರ್ಬಿಟಲ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಆಫ್ ಎಮ್ ಏನೇನಿರ್ಬೋದು? -1 0 +1. ವ್ಯಾಲ್ಯೂ ಆಫ್ ಎಮ್ ಏನಿರ್ಬೋದು? -1 0 +1. ಏನಿವು ವ್ಯಾಲ್ಯೂಸ್ ಆಫ್ ಎಮ್. ಇವು 3 ಆರ್ಬಿಟಲ್ ಯಾವ ಸಬ್ಶೆಲ್ದು? ಪಿ ಸಬ್ಶೆಲ್. ಇವು 3 ಆರ್ಬಿಟಲ್ ಯಾವ ಸಬ್ಶೆಲ್ದು? ಪಿ ಸಬ್ಶೆಲ್. ಅದನ್ನು ನಾವು PX PY PZ ಅಂತ ಬರಿತೀವಿ. PX ಸಬ್ಶೆಲ್ದು ಪಿ ಆರ್ಬಿಟಲ್ ಅಲ್ಲಿ PX ಆರ್ಬಿಟಲ್ ಇರುವಂಥ ಎಮ್ ವ್ಯಾಲ್ಯೂ ಎಷ್ಟು? +1. ಪಿ ಸಬ್ಶೆಲ್ ಅಲ್ಲಿ PZ ಆರ್ಬಿಟಲ್ ಇರುವಂಥ ಎಮ್ ವ್ಯಾಲ್ಯೂ ಎಷ್ಟು? 0. PY ಇರುವಂಥ ವ್ಯಾಲ್ಯೂ ಎಷ್ಟು? -1. ಬಟ್ ಪಿ ಸಬ್ಶೆಲ್ನಲ್ಲಿ 3 ಆರ್ಬಿಟಲ್ ಇರ್ತಾವ, ಅವಕ್ಕೆ ವ್ಯಾಲ್ಯೂಸ್ ಏನು? 0 +1 -1. ಅರ್ಥ ಆಯ್ತಾ? ಅದೇ ರೀತಿ ಈಗ L equal to 2 ತಗೋತೀನಿ. L equal to 2 0 1 2 0 1 2 SPD. So L equal to 2 ಅಂದ್ರೆ which subshell I am talking about? I am talking about D subshell. So L equal to 2 ಅಂದ್ರೆ what are the values of M for me? M ದ ವ್ಯಾಲ್ಯೂಸ್ ಎಷ್ಟು? -2 -1 0 +1 +2. ಎಷ್ಟು ವ್ಯಾಲ್ಯೂಸ್ ಇದಾವ್ರಿ? ಹೌ ಮೆನಿ ವ್ಯಾಲ್ಯೂಸ್? 5 ವ್ಯಾಲ್ಯೂಸ್. 5 ವ್ಯಾಲ್ಯೂಸ್ ಅಂದ್ರೆ 5 ಆರ್ಬಿಟಲ್. 5 ಆರ್ಬಿಟಲ್ ಎದರೊಳಗದಾವ? 5 ಆರ್ಬಿಟಲ್ ಎದರೊಳಗದಾವ? ಡಿ ಸಬ್ಶೆಲ್ನಲ್ಲಿ. ಡಿ ಸಬ್ಶೆಲ್ನಲ್ಲಿ 5 ಆರ್ಬಿಟಲ್ ಇರ್ತಾವ. ಡಿ ಸಬ್ಶೆಲ್ನಲ್ಲಿ ಇವೆಲ್ಲ ಡಿ ಸಬ್ಶೆಲ್ಸ್. 5 ಆರ್ಬಿಟಲ್ ಇರ್ತಾವ. 5 ಆರ್ಬಿಟಲ್ ವ್ಯಾಲ್ಯೂಸ್ ಎಲ್ಲಿಂದ ಹೋಗುತ್ತಾ? -2 ದಿಂದ +2 -1 +1 0. ಇವೆಲ್ಲ 5 ಎಮ್ ವ್ಯಾಲ್ಯೂಸು ಫ್ರಮ್ -2 to +2. ಇವೆಲ್ಲ 5 ಡಿ ಸಬ್ಶೆಲ್ನಲ್ಲಿರುವಂಥ 5 ಡಿ ಆರ್ಬಿಟಲ್ಸ್ ಇವು. dz2 dxz dyz dx2 -y2 dxy. ಇವಕ್ಕೆಲ್ಲ ಹಿಂಗ್ಯಾಕೆ ರೀಪ್ರೆಸೆಂಟ್ ಮಾಡಿದ್ದೇವೆ ಅಂತ ಶೇಪ್ ಆಫ್ ಆರ್ಬಿಟಲ್ಸ್ ಕಲಿಸುವಾಗೆಲ್ಲ ಹೇಳ್ತೀನಿ. ಬಟ್ ಈಗೇನು ಅರ್ಥ ಮಾಡ್ಕೋಬೇಕು? ಡಿ ಸಬ್ಶೆಲ್ನಲ್ಲಿ 5 ಆರ್ಬಿಟಲ್ಸ್ ಇದಾವ. ಇವು 5 ಕ್ವಾಂಟಮ್ ನಂಬರ್ಸ್, ಮ್ಯಾಗ್ನೆಟಿಕ್ ಕ್ವಾಂಟಮ್. Is that clear? So magnetic quantum number will tell you the orbital to which the electron belongs. ಯಾವ ಆರ್ಬಿಟಲ್ನಲ್ಲಿ ಎಲೆಕ್ಟ್ರಾನ್ ಐತೆ ಅನ್ನೋದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ನಮಗೆ ಹೇಳುತ್ತೆ. ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂಸ್ ಹೆಂಗೆ ಗೊತ್ತಾಗ್ತಾವೆ ನಮಗೆ? L ವ್ಯಾಲ್ಯೂಯಿಂದ ಬರುತ್ತೆ. L ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂ ಮೇಲೆ ಎಮ್ ವ್ಯಾಲ್ಯೂಸು -L ನಿಂದ ಪ್ಲಸ್ ವ್ಯಾಲ್ಯೂ ಎಷ್ಟು ಬರ್ತಾವಲ್ಲ ಅಷ್ಟು ಆರ್ಬಿಟಲ್ಸ್. ಓಕೆ ಫೈನ್. ಕಮಿಂಗ್ ಟು ಸ್ಪಿನ್ ಕ್ವಾಂಟಮ್ ನಂಬರ್. ಈಗ ಎಲೆಕ್ಟ್ರಾನ್, just like Earth is moving around the sun, not only moving around the sun but also moving around its own axis, just like that electron is also not only moving around the electron, not again in the Bohr's model moment. New and consider ಮಾಡಬೇಡ್ರಿ. It is moving around the nucleus in 3 dimension, but electron is also moving around its own axis. ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಮುತ್ತಾನು ಇರುತ್ತೆ 3 ಡೈಮೆನ್ಷನ್ ಅಲ್ಲಿ. ಎಲೆಕ್ಟ್ರಾನ್ ಸುತ್ತಮುತ್ತಾನು ಎಲೆಕ್ಟ್ರಾನ್ ಶಿಫ್ಟ್ ಆಗ್ತಾ ಇರುತ್ತೆ. ಲೈಕ್ ಎಲೆಕ್ಟ್ರಾನ್ ಕ್ಲಾಕ್ ವೈಸ್ ಆಸ್ ವೆಲ್ ಆಸ್ ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇರುತ್ತೆ. ಇಫ್ ದ ಎಲೆಕ್ಟ್ರಾನ್ ಇಸ್ ಸ್ಪಿನ್ನಿಂಗ್ ಇನ್ ಕ್ಲಾಕ್ ವೈಸ್, ಅದಕ್ಕೆ ಸ್ಪಿನ್ ಕ್ವಾಂಟಮ್ ನಂಬರ್ ಏನಂತ ಕೊಡ್ತಾರ? +12 ಅಂತ ಕೊಡ್ತಾರ. ಈ ತರ ತೋರಿಸ್ತೀವಿ ಅದನ್ನು, ಆರೋ ಮಾರ್ಕ್ ಈ ತರ ತೋರಿಸ್ತೀವಿ. If the electron is moving in anti-clockwise electron move ಆಗ್ತಾ ಇತ್ತಪ್ಪ, ಸ್ಪಿನ್ ಆಗ್ತಾ ಇತ್ತಂದ್ರೆ ಸ್ಪಿನ್ ಕ್ವಾಂಟಮ್ ನಂಬರ್ is given by -12. It is given by like this, arrow mark downwards. This is called as spin quantum number.
Spin quantum number tells about spin of the electron about its own axis. ಎರಡು ಎಲೆಕ್ಟ್ರಾನ್ಸ್ ಇದಾವೆ ಈಗ. ಇವೆರಡು ಎಲೆಕ್ಟ್ರಾನ್ಸು ಸ್ಪಿನ್ ಆಗ್ತಾ ಇರೋದ್ರಿಂದ ಯು ಕ್ಯಾನ್ ಸೇ ದ್ಯಾಟ್ ಇವೆರಡು ಎಲೆಕ್ಟ್ರಾನ್ ಹತ್ರ ಬರೋದ್ರಿಂದ, ರೈಟ್, ಎರಡು ಎಲೆಕ್ಟ್ರಾನ್ ಹತ್ರ ಬರೋದ್ರಿಂದ ದೇರ್ ಮೇ ಬಿ ಸಮ್ ರಿಪಲ್ಷನ್ ಅಂತ ನೀವು ಹೇಳ್ಬೋದು. ಬಟ್ ಹಿಯರ್ ದೇರ್ ಈಸ್ ಗೋಯಿಂಗ್ ಟು ಬಿ ಒಂದು ಎಲೆಕ್ಟ್ರಾನು ಕ್ಲಾಕ್ ವೈಸ್ ಸ್ಪಿನ್ನಲ್ಲಿದ್ದರೆ ಅದೇ ಆರ್ಬಿಟಲಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿರುತ್ತೆ. ಸೊ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ 0 ಇರುತ್ತೆ. ಈಗ ಒಂದು ಆರ್ಬಿಟಲ್ನಲ್ಲಿ ಎರಡು ಎಲೆಕ್ಟ್ರಾನ್ ಫಿಟ್ ಮಾಡಬೇಕಾಗಿದೆ ಅಂದ್ಕೊಳ್ರಿ. ಈ ಒಂದು ಸ್ಪಿನ್ ಕ್ಲಾಕ್ ವೈಸಲ್ಲಿದ್ದರೆ ಅದರದ್ದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದೇ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇನ್ನೊಂದು ಎಲೆಕ್ಟ್ರಾನ್ ಕ್ಯಾನ್ಸಲ್ ಮಾಡಿಬಿಡುತ್ತೆ ವಿತ್ ಆ್ಯಂಟಿ ಕ್ಲಾಕ್ ವೈಸ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ದಿಸ್ ಇಸ್ ಸ್ಪಿನ್ ಕ್ವಾಂಟಮ್ ನಂಬರ್ ವ್ಯಾಲ್ಯೂಸ್. ಇಟ್ ವಿಲ್ ಟೆಲ್ ಯು ಸ್ಪಿನ್ ಅಬೌಟ್ ದ spin of the electron about its own axis. Now let us take on some examples. ಇಲ್ಲಿ ನೋಡ್ರಿ, ವ್ಯಾಲ್ಯೂ ಆಫ್ n, l, m, s ಇವು 4 ಕ್ವಾಂಟಮ್ ನಂಬರ್. k ವ್ಯಾಲ್ಯೂ n ವ್ಯಾಲ್ಯೂ 1 ಇದ್ರೆ ಯಾವ ಶೆಲ್ ಅದು? k ಶೆಲ್. n ವ್ಯಾಲ್ಯೂ 1 ಇದ್ರೆ l ವ್ಯಾಲ್ಯೂ ಏನು ಬರ್ಬೋದು? 0 to 1 minus 1 ಅಂದರೆ 0 to 0, 1 minus 1 is 0 ಅಂದರೆ 0 ಮಾತ್ರ ಬರ್ಬೋದು. ಅದಕ್ಕೇನಂತಾರ? ಎಲ್ ವ್ಯಾಲ್ಯೂ 0 ಇದ್ರೆ, ಎಲ್ ವ್ಯಾಲ್ಯೂ 0, 1, 2, 3 ಎಸ್ ಪಿ ಡಿ ಎಫ್ 1 ಎಲ್ ವ್ಯಾಲ್ಯೂ 0 ಇದ್ರೆ ಯಾವುದದು? ಎಸ್ ಸಬ್ಶೆಲ್. ಅದು ಯಾವ ಎಸ್ ಸಬ್ಶೆಲ್ಲು? ಫಸ್ಟ್ ಎನರ್ಜಿ ಲೆವೆಲ್ದು, ಅಂದರೆ ಅದಕ್ಕೆ 1s ಅಂತೀವಿ. ನಾವು ಕಮಿಂಗ್ ಟು ಎಮ್ ವ್ಯಾಲ್ಯೂಸ್. ಎಲ್ ವ್ಯಾಲ್ಯೂ 0 ಇತ್ತಂದರೆ ಎಮ್ ವ್ಯಾಲ್ಯೂಸ್ ಆರ್ ಫ್ರಮ್ -0 to +0 ಅಂದರೆ ಏನು? 0. ಎಮ್ ವ್ಯಾಲ್ಯೂ ಎಷ್ಟು ಬಂದವ? 0. ಹೌ ಮೆನಿ ವ್ಯಾಲ್ಯೂಸ್ ಆಫ್ ಎಮ್? 1 ವ್ಯಾಲ್ಯೂ. ಎಮ್ ವ್ಯಾಲ್ಯೂ 0 ಇದ್ರೂ ಕೂಡ ಒಂದು ವ್ಯಾಲ್ಯೂ ಅದ. ಎಮ್ಗೆ ಒಂದು ವ್ಯಾಲ್ಯೂ ಅಂದರೆ ಒಂದು ಆರ್ಬಿಟಲ್. ಒಂದು ಆರ್ಬಿಟಲಲ್ಲಿ ಎರಡು ಎಲೆಕ್ಟ್ರಾನ್, ಒಂದು +½ ಇನ್ನೊಂದು -½ ಸೊ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು? 2 ಎಲೆಕ್ಟ್ರಾನ್ಸ್. ಟೋಟಲ್ ಎಲೆಕ್ಟ್ರಾನ್ಸ್ ಇನ್ ದ ಶೆಲ್ ಎಷ್ಟು? 2 ಎಲೆಕ್ಟ್ರಾನ್ಸ್. ಇಸ್ ದಟ್ ಕ್ಲಿಯರ್? ಅದೇ ರೀತಿ ಎಲ್ ಶೆಲ್. ಎಲ್ ಶೆಲ್ಗೆ ಎನ್ ವ್ಯಾಲ್ಯೂ ಎಷ್ಟು? 2. ಸೊ ಎಲ್ ವ್ಯಾಲ್ಯೂಸ್ ವುಡ್ ಬಿ 0 ಆ್ಯಂಡ್ 1. 0 ಅಂದರೆ ಎಸ್. ಯಾವ ಎಸ್? 2s. 2s. ಹಿಯರ್ ಎಲ್ ವ್ಯಾಲ್ಯೂ 1 ಅಂದರೆ ಪಿ. ಯಾವ ಪಿ? 2p. 2p. ಸರ್ ನೋ ಎವ್ರಿ ಒನ್? ದಿಸ್ ಇಸ್ 2s. L equal to L can be what? So this is done. If if n is equal to 2, ಯಾವ ಶೆಲ್ ಅದು? L ಶೆಲ್. ವ್ಯಾಲ್ಯೂಸ್ ಏನು ಬರ್ತಾವ? 0 ಆ್ಯಂಡ್ 1. 0 ಇತ್ತಂದರೆ 2s. ದಿಸ್ ಇಸ್ 2p. ಎಮ್ ವ್ಯಾಲ್ಯೂಸ್ ಏನು ಬರ್ತಾವೆ ನೋಡ್ರಿ? ಎಮ್ ವ್ಯಾಲ್ಯೂಸ್ ಎಲ್ ವ್ಯಾಲ್ಯೂ 0 ಇದ್ದರೆ, ಎಲ್ ವ್ಯಾಲ್ಯೂ 0 ಇದ್ದರೆ ಎಮ್ ಇಸ್ 0. ಎಲ್ ವ್ಯಾಲ್ಯೂ 1 ಇದ್ದರೆ ಎಮ್ ಕ್ಯಾನ್ ಬಿ -1, 0, +1. ಇದು ಒಂದು ಆರ್ಬಿಟಲ್, ಇದೊಂದು ಆರ್ಬಿಟಲ್, ಇದೊಂದು ಆರ್ಬಿಟಲ್. ಆ ಆರ್ಬಿಟಲ್ನಾಗ 2 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ ಎಲ್ಲ ಸೇರಿ ಎಷ್ಟಾಯಿತು? 6 ಆಯಿತು. ಇದರಲ್ಲಿ 2 ಎಲೆಕ್ಟ್ರಾನ್. ಸೊ ಟೋಟಲಿ ಎಷ್ಟದು ಎಲೆಕ್ಟ್ರಾನ್ಸ್? 8 ಎಲೆಕ್ಟ್ರಾನ್. 8 ಎಲೆಕ್ಟ್ರಾನ್ ಎದರಲ್ಲಿ? 8 ಎಲೆಕ್ಟ್ರಾನ್ ಎದರಲ್ಲಿ? ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವೆ. ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇದಾವೆ. ಜಸ್ಟ್ ಲೈಕ್ ದ್ಯಾಟ್. ಇಲ್ಲಿ ನೋಡ್ರಿ, ಎಮ್ ಶೆಲ್ಗೆ n = 3. n = 3 ಅಂದರೆ 0, 1, 2. 0 ಅಂದರೆ ಎಸ್. ಯಾವ ಎಸ್? 3s. ಎಲ್ ಅಂದರೆ 1. ಸಾರಿ, ಎಲ್ = 1 ಅಂದರೆ ಪಿ. ಯಾವ ಪಿ? 3p. ಎಲ್ = 2 ಅಂದರೆ ಯಾವುದು? ಡಿ. ಯಾವ ಡಿ? 3d. If L is 0, M is 0. If L is 1, M is -1, 0, +1. If L is 2, M is -2, -1, 0, +1. ಸೊ ಡಿ ಸಬ್ಶೆಲ್ಲಲ್ಲಿ ಎಷ್ಟು ಆರ್ಬಿಟಲು? 5 ಆರ್ಬಿಟಲ್. ಪಿ ಸಬ್ಶೆಲ್ಲಲ್ಲಿ 3 ಆರ್ಬಿಟಲ್. ಎಸ್ ಸಬ್ಶೆಲ್ಲಲ್ಲಿ 1 ಆರ್ಬಿಟಲ್. ಒಂದು ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್, 3 ಆರ್ಬಿಟಲಲ್ಲಿ 6 ಎಲೆಕ್ಟ್ರಾನ್, 5 ಆರ್ಬಿಟಲಲ್ಲಿ 10 ಎಲೆಕ್ಟ್ರಾನ್. ಸೊ ಟೋಟಲ್ ಎಷ್ಟದು ಎಲೆಕ್ಟ್ರಾನ್ಸು? 18 ಎಲೆಕ್ಟ್ರಾನ್. 18 ಎಲೆಕ್ಟ್ರಾನ್ ಯಾವುದರಲ್ಲಿ? ಎಮ್ ಶೆಲ್ಲಲ್ಲಿ. ಅದೇ ಎನ್ ಶೆಲ್ ಕನ್ಸಿಡರ್ ಮಾಡ್ರಿ. ಎನ್ ಶೆಲ್ಗೆ n = 4. n = 4 ಅಂದರೆ ಎಲ್ ಕ್ಯಾನ್ ಬಿ 0, 1, 2 and 3. 0 ಅಂದರೆ ಎಸ್. ಯಾವ ಎಸ್? 4s. n ಅಂದರೆ ಪಿ. ಯಾವುದು? 4p. 4s, 4p, 4d, 4f. m ಕ್ಯಾನ್ ಬಿ L = 0 ಅಂದರೆ m = 0. ಇದು 1 ಇದ್ರೆ 0, +1, -1. ಇಲ್ಲಿ 2 ಇದ್ರೆ -2, 0, -1, +1, 2. 3 ಇದ್ರೆ -3 to +3. ಟೋಟಲ್ ಎಷ್ಟಿವು?
ಇಲ್ಲಿ 7 ಆರ್ಬಿಟಲ್, ಇಲ್ಲಿ 5 ಆರ್ಬಿಟಲ್, ಇಲ್ಲಿ 3 ಆರ್ಬಿಟಲ್, ಇಲ್ಲಿ 1 ಆರ್ಬಿಟಲ್. 1 ಆರ್ಬಿಟಲ್ ಅಂದರೆ 2 ಎಲೆಕ್ಟ್ರಾನ್, 3 ಆರ್ಬಿಟಲ್ ಅಂದರೆ 6 ಎಲೆಕ್ಟ್ರಾನ್, 5 ಆರ್ಬಿಟಲ್ ಅಂದರೆ 10 ಎಲೆಕ್ಟ್ರಾನ್, 7 ಆರ್ಬಿಟಲ್ ಅಂದರೆ 14. 14, 10, 16, 2 ಆಲ್ ಟುಗೆದರ್ 32. 14, 24, 30, 32 ಎಲೆಕ್ಟ್ರಾನ್. ಸೊ ಇಫ್ n is equal to 4, your number of electrons are 32. ನಿಮಗೆ ಫಾರ್ಮುಲಾ ಆಲ್ರೆಡಿ ಹೇಳಾಯ್ತಲ್ಲ ನಾನು. ಇಲ್ಲಿ ನೋಡ್ರಿ, ನಂಬರ್ ಆಫ್ ಸಬ್ಶೆಲ್ಸ್ ಇನ್ nth ಶೆಲ್. nth ಶೆಲ್ ಅದು ವ್ಯಾಲ್ಯೂ ಎಷ್ಟಿರ್ತೈತಲ್ಲ ಅಷ್ಟು ಸಬ್ಶೆಲ್ ಇರ್ತಾವ. ನಂಬರ್ ಆಫ್ ಆರ್ಬಿಟಲ್ಸ್ ಎಲ್ ವ್ಯಾಲ್ಯೂ ಕೊಡ್ತಿದ್ರ 2l+1 ಮಾಡಿದ್ರೆ ನಂಬರ್ ಆಫ್ ಆರ್ಬಿಟಲ್ಸ್ ಬರ್ತಾವ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಆರ್ಬಿಟಲ್ ಅಲ್ಲಿ? 2 × 2l+1. ನಂಬರ್ ಆಫ್ ಆರ್ಬಿಟಲ್ಸ್ ಇನ್ nth ಶೆಲ್ n². ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ nth ಶೆಲ್ 2n². ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ಗೆ n = 4 ತಗೊಂಡಿದ್ರಲ್ಲ, ಅದರೊಳಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ತಾವ? ಎಷ್ಟು ಬರಬೇಕು? 2n². n ವ್ಯಾಲ್ಯೂ ಎಷ್ಟು? 4. 4² ಅಂದರೆ 16. 16 × 2 ಎಷ್ಟು ಬಂತು? 32 ಬಂತಲ್ಲ ನಿಮಗೆ ಲಾಸ್ಟ್. ಸೊ ದಟ್ ಈಸ್ ಹೌ ಯು ಕ್ಯಾನ್ ಅಪ್ಲೈ ಆಲ್ ದಿಸ್ ಫಾರ್ಮುಲೆ. Okay students, we have studied only quantum numbers and few examples. In the next class, we are going to consider more examples and know quantum numbers, quantum values. Okay, ಎಲ್ಲ values calculate ಮಾಡುವಂತ ಒಂದು 4-5 examples ಅನ್ನ solve ಮಾಡೋಣ. After that, we'll go to shape of orbitals in the next class. Till then, have a nice time. Thank you. Bye-bye.